ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಇದೊಂದು ವಿಶೇಷ ವಿಡಿಯೋ ಆಗಿರುತ್ತೆ. ಪೂರ್ತಿಯಾಗಿ ಈ ವಿಡಿಯೋ ನೋಡಿ, ಆ ವಿಶೇಷತೆ ಏನಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಇರುವಂತ ಬಸವ ITI ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿರುವಂತ ವಿದ್ಯಾರ್ಥಿಗಳು ವಿನೂತನ ಪ್ರಯತ್ನ ಮಾಡಿರುತ್ತಾರೆ. ಯಾವ ತರ ವಿನೂತನ ಪ್ರಯತ್ನ ಅಂತಂದ್ರೆ, ಇಲ್ಲಿರುವಂತ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ರೈತರ ಕುಟುಂಬದಿಂದ ಬಂದಿರ್ತಾರೆ. ಅವರ ತಲೆಯಲ್ಲಿ ಏನಂತಂದ್ರೆ, ತಮ್ಮ ಜಮೀನಲ್ಲಿ ತಮ್ಮ ತಂದೆ ತಾಯಿ ಪಡುವ ಕಷ್ಟಗಳನ್ನ ಗಮನದಲ್ಲಿಟ್ಕೊಂಡು ಒಂದು ವಿನೂತನ ಪ್ರಯತ್ನ ಮಾಡಿರ್ತಾರೆ. ಯಾವ ತರ ಕಷ್ಟ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ನೀವು ನೋಡಿದ ಹಂಗೆ ಎತ್ತುಗಳ ಗಳೇ ಅಂತೂ ಕಣ್ಮರೆ ಆಗ್ತಾ ಇದೆ, ಮತ್ತು ಟ್ರ್ಯಾಕ್ಟರ್ ಮತ್ತು ಪೆಟ್ರೋಲ್ ಯಂತ್ರಗಳ ಬೆಲೆ ಅಂತೂ ದುಬಾರಿ ಆಗ್ತಾ ಇದೆ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಹೊಲಗಳನ್ನು ಉಳುಮೆ ಮಾಡೋದಾಗಿರ್ಬೋದು, ಕಳೆ ತೆಗೆಯೋದಾಗಿರ್ಬೋದು, ಸ್ಪ್ರೇ ಮಾಡೋದಾಗಿರ್ಬೋದು, ಕಡಿಮೆ ಖರ್ಚಿನಲ್ಲಿ ಮಾಡ್ಬೇಕಂತ ಹೇಳಿ ಸೋಲಾರ್ ಚಾಲಿತ ಸ್ಪ್ರೇಯರ್ಗಳು ಮತ್ತು ಪವರ್ ವೀಡರ್ಗಳು, ಅದಲ್ಲದೆ ಬೈಕ್ ಮತ್ತು ಆಟೋ ಕೂಡ ಇವರು ತಯಾರಿಸಿ ವಿನೂತನ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಪ್ರಯತ್ನದ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತು ಅಲ್ಲಿರುವಂತ ಸ್ಟಾಫ್ ಗಳು ಆಗಿರ್ಬೋದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ಬಸವ ITI ಕೈಗಾರಿಕಾ ತರಬೇತಿ ಸಂಸ್ಥೆಯವರು ರಾಯಚೂರು ಜಿಲ್ಲೆಯಲ್ಲಿ ನಡೆದ 2026 ಕೃಷಿ ಮೇಳದಲ್ಲಿ ಒಂದು ಸ್ಟಾಲ್ ಹಾಕಿರ್ತಾರೆ. ಆ ಸ್ಟಾಲಿನಲ್ಲಿ ನಾನು ಹೋಗಿ ನಿಮಗೋಸ್ಕರ ಇವರನ್ನ ಇಂಟರ್ವ್ಯೂ ಮಾಡಿರುತ್ತೇನೆ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ. ದಯವಿಟ್ಟು ಪೂರ್ತಿಯಾಗಿ ಈ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಅವರ ಕಾಲೇಜ್ ಸಂಸ್ಥೆ ನಂಬರ್ ಗಳನ್ನ ನಾನು ಡಿಸ್ಪ್ಲೇ ಮಾಡಿರ್ತೇನೆ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೇನೆ. ದಯವಿಟ್ಟು ಸಂಪರ್ಕಿಸಬಹುದು. ಬನ್ನಿ ಮುಂದೆ ಹೋಗೋಣ. ಸರ್, ನನ್ನ ಹೆಸರು ತಿಪ್ಪಣ್ಣ ಹೊಸಮನಿ ಅಂತೇಳಿ, ಪ್ರಿನ್ಸಿಪಲ್ ಬಸವ ITI. ನಮ್ಮ ಮಕ್ಕಳು ತಯಾರಿಸಿದಂತ ವಿವಿಧ ಕೃಷಿ ಉಪಕರಣಗಳನ್ನ ನಾವು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಡ್ತೇವೆ. ಕಡಿಮೆ ಕಾಸ್ಟ್ ಅಲ್ಲಿ ಈ ತರ ವಿವಿಧ ಉಪಕರಣಗಳನ್ನು ಮಾಡಿದ್ದಾರೆ. ಅದು ಸ್ಪ್ರೇಯರ್ ಇದೆ, ಸೋಲಾರ್ ಎಲೆಕ್ಟ್ರಿಕಲ್ ಟಿಲ್ಲರ್ ಪ್ಲಸ್ ವೀಡರ್ ಇದೆ, ಎಲೆಕ್ಟ್ರಿಕಲ್ ವೀಡರ್ ಇದೆ, ಟಿಲ್ಲರ್ ಮತ್ತು ಸ್ಪ್ರೇಯರ್ ಇದೆ, ಪ್ಲಸ್ ಇದು ಬೈಕ್ ಇದೆ, ಎಲೆಕ್ಟ್ರಿಕಲ್ ಬೈಕ್ ಇದೆ, ಪ್ಲಸ್ ಇದು ಸೋಲಾರ್ ರಿಕ್ಷಾ ಇದೆ. ಎಲ್ಲವೂ ನಾವು ಮಾಡಿರೋದು ಎಲ್ಲವೂ ಕರೆಂಟ್ ನ ಆಧಾರಿತವಾಗಿ, ಅದು ಮತ್ತೆ ಕರೆಂಟೇ ಬೇಕು ಅಂತಿಲ್ಲ. ನಮಸ್ತೆ ಸರ್, ನನ್ನ ಹೆಸರು ಮನೋಜ್ ಸರ್. ನಾನು ಬಸವ ITI ಸ್ಟಡಿ ಮಾಡ್ತಿದ್ದೇನೆ. ಯಾವ ಊರು ನಿಮ್ದು? ನಮ್ದು ಮಾನಿ ಪಕ್ಕ ಬಾಳಿ ಸರ್, ಜಾಗೀರ್ಪನ್ನ. ಥಾಟ್ ಹೆಂಗ್ ಬಂತಂದ್ ಸರ್, ನಾವು ಹೊಲದಲ್ಲೆಲ್ಲ ನಮ್ಮ ಅಪ್ಪ ಅಮ್ಮವರೆಲ್ಲ ಕಷ್ಟಪಡೋದು ನೋಡಿದ್ವಲ್ಲ ಸರ್. ಹಾಗಾಗಿ ಆತರ ನಾವು ಮುಂದೆ ನಮ್ ಮುಂದೆ ಜನರೇಷನ್ ನೋಡ್ರಿ ಆತರ ಕಷ್ಟಪಡಬಾರ್ದು, ರೈತರ ಮಕ್ಕಳು ಆತರ ಇದು ಕಷ್ಟಪಡಬಾರ್ದು ಅಂತ ಹೇಳಿ ಸರ್ ರೈತರಿಗೆ ಇದು ರೆಡಿ ಮಾಡಿದ್ವಿ ಸರ್. ಅಂದ್ರೆ ನೀವು ರೈತರೆಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿ ಮಾರ್ಕೆಟ್ ಲಾಂಚ್ ಮಾಡಿ. ನಿನ್ನ ಹೆಸರೇನಪ್ಪಿ? ಸರ್, ನಮ್ಮ ಹೆಸರು ಬಂದು ರವಿ ಸರ್. ಯಾವ ಊರು? ನಮ್ದು ಒಕ್ರೇಣಿ ಸರ್. ನಮ್ ರೈತರಿಗೆ ಬೇಕಂದ್ರೆ ಕುಂಟೆ ಹೊಡಿಯಕ್ ಬೇಕಂದ್ರೆ ಮಿನಿಮಮ್ 2,500 ರೂಪಾಯಿ ಉಳಿತಾಯ ಮಾಡ್ಬೇಕಂದ್ರೆ ನಾವು ಮಿನಿಮಮ್ ಇದು 2 ಎಕರೆ ಹೊಡಿತೇವೆ ಸರ್. ಹಾಗೆ ನಾವು ರೈತರ ಮಕ್ಕಳಾದ ನಾವು ಹೊಲದಲ್ಲಿ ಕೆಲಸ ಮಾಡಿಸಲ ಈ ತರ ಮಾಡಿದ್ರೆ ನಮ್ಗೆ ಉಪಯೋಗ ಆಗುತ್ತೆ. ವೆರಿ ಗುಡ್. ಇವಾಗ ಈ ಆಟೋನ ನೀವೇ ತಯಾರು ಮಾಡಿದ್ರೆ ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ? ಇದು ಲೇಬರ್ ಕರ್ಕೊಂಡು ಹೋಗಕ್ಕೆ, ಗೊಬ್ಬರ ಹಾಕೊಂಡು ಹೋಗಕ್ಕೆ, ಮತ್ತೆ ಕಮರ್ಷಿಯಲ್ ಪರ್ಪಸ್ ಅನ್ನು ಯೂಸ್ ಆಗ್ತದೆ. ಟನ್ ಕೆಪಾಸಿಟಿ ಕೊಟ್ಟಿದ್ದೇವೆ. 1 ಟನ್ ಕೆಪಾಸಿಟಿ ಇದೆ. ನಮ್ಮ ಹುಡುಗರ ಸಹಕಾರದಿಂದ, ನಮ್ಮ ಸರ್ ಸಹಕಾರದಿಂದ ನಾವೆಲ್ಲ ಇದೆಲ್ಲ ತಯಾರು ಮಾಡ್ತೀವಿ. ಕೃಷಿ ಅಂದ್ರೆ ದೇಶದ ಬೆನ್ನೆಲುಬು. ಹೌದು. ಆ ಕೃಷಿಯ ಬಗ್ಗೆ ಒಂದು ಚಾನಲ್ ಮಾಡಿ ಮಾಹಿತಿನ ಪ್ರತಿಯೊಬ್ಬ ರೈತರು ಮುಟ್ಟಿಸೋದ್ರಿಂದ ನಮ್ಮ ಚಾನಲ್ಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಜೈ ಜವಾನ್ ಜೈ ಕಿಸಾನ್. ಎಸ್, ಥ್ಯಾಂಕ್ ಯು. 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪನಿ ಉಟ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ಓಕೆ, ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಪರಿಚಯ ಮಾಡ್ಕೊಡಿ ಸರ್. ಸರ್, ನನ್ನ ಹೆಸರು ತಿಪ್ಪಣ್ಣ ಹೊಸಮನಿ ಅಂತೇಳಿ, ಪ್ರಿನ್ಸಿಪಲ್ ಬಸವ ITI. ಓಕೆ. ನಮ್ಮ ಈ ಅಗ್ರಿ ಯೂನಿವರ್ಸಿಟಿಯಲ್ಲಿ ನಡೆದಂತ ಕೃಷಿ ಮೇಳದಲ್ಲಿ ನಮ್ಮ ಮಕ್ಕಳು ತಯಾರಿಸಿದಂತ ವಿವಿಧ ಕೃಷಿ ಉಪಕರಣಗಳನ್ನ ನಾವು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದು ನಮ್ಮ ಮುಖ್ಯವಾಗಿ ರೈತರಿಂದ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಯಾಕಂದ್ರೆ ನಾವು ಈ ಐಡಿಯಾಗಳನ್ನ ಮಾಡ್ಬೇಕಾದ್ರೆ ನಮ್ಮಲ್ಲಿ ಬರುವಂತ ಪ್ರತಿಯೊಬ್ಬ ITI ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶ, ಅದು ಕೃಷಿ ಕಾರ್ಮಿಕರ ಮಕ್ಕಳು ಬರೋದ್ರಿಂದ ಅವರಿಗೆ ಉಪಯೋಗ ಆಗಂತ ವಸ್ತುಗಳನ್ನ ನಿಮಗೆ ಬೇಕಾದಂತ ವಸ್ತುಗಳನ್ನ ನೀವು ತಯಾರು ಮಾಡ್ರಿ ಅಂತ ಹೇಳಿದಾಗ, ಸರ್ ಈ ತರ ನಮ್ಮಲ್ಲಿ ಐಡಿಯಾ ಇದೆ, ಇದಕ್ಕೆ ನಾವು ಮಾಡೋಣ ಸರ್ ಅಂತ ಹೇಳಿದಾಗ, ಅದು ನಾವು ಸ್ಪೆಷಲ್ ಆಗಿ ಕೃಷಿ ಮೇಳದಲ್ಲಿ ಇಡೋಣ ಸರ್, ನಮಗೆ ಒಂದಿಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಇದನ್ನ ನಂತರ ನಾವು ಉದ್ಯಮಿಯಾಗಿ ಮಾಡೋಕೆ ನಮಗೂ ಕೂಡ ಅವಕಾಶ ಇರುತ್ತೆ. ಯಾಕಂದ್ರೆ ನಾವು
ಎಂಪ್ಲಾಯ್ ಆಗಿ ಹೋಗೋದಕ್ಕಿಂತ ಎಂಪ್ಲಾಯರ್ ಆಗಿ ನಾವು ಕೂಡ ಒಂದು ಉದ್ದಿಮೆ ಪ್ರಾರಂಭ ಮಾಡೋ ಲೆವೆಲ್ಗೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಕಂಡಿಡೋಣ ಅಂತ ಬಂತು. ಇವ್ರಿಗೆ ಬಂದಿರೋ ಥಾಟ್ಸ್ ಏನಂದ್ರೆ ಅವರು ಕೃಷಿಕರಾಗಿರೋದ್ರಿಂದ, ಹೌದು ಹೌದು. ನಾವು ಯಾರೋ ಹೇಳಿದ್ದನ್ನ ನಾವು ಮಾಡಿಲ್ಲ. ಮಕ್ಕಳೇ ಕೃಷಿಕರ ಮಕ್ಕಳಿರೋದ್ರಿಂದ ಸರ್ ನಮ್ಮಂತೆ ನಾವು ಒಬ್ಬರನ್ನ ಕೆಲ್ಸಕ್ಕೆ ತಗೋಬೇಕಾದ್ರೆ ಅವ್ರು ಹೇಳಿದಾಗ ನಾವು ಕರೆದಾಗ ಬರಲ್ಲ, ಅವ್ರು ಹೇಳಿದಾಗ ನಾವು ಹೋಗ್ಬೇಕು. ನಮ್ ಕೆಲಸ ಮಾಡ್ಕೊಳ್ಳೋಕೆ ಒಂದಿಷ್ಟು ಆಳುಗಳು ಬೇಕಾಗುತ್ತೆ. ಅದನ್ನ ನಾವು ಮಷಿನ್ ಮುಖಾಂತರ ಮಾಡಿದ್ರಪ್ಪ ಅಂದ್ರೆ ಒಳ್ಳೆ ಉಪಯೋಗ ಆಗುತ್ತೆ ಅಂತೇಳಿ ಕಡಿಮೆ ಕಾಸ್ಟ್ ಅಲ್ಲಿ ಈ ತರ ವಿವಿಧ ಉಪಕರಣಗಳನ್ನು ಮಾಡಿದ್ದಾರೆ. ಅದು ಸ್ಪ್ರೇಯರ್ ಇದೆ, ಅದು ಒಂದೇ ಸರ 4 ಲೈನ್ಗಳನ್ನ ಕವರ್ ಮಾಡುತ್ತೆ. ತದನಂತರದಲ್ಲಿ ಸೋಲಾರ್ ಎಲೆಕ್ಟ್ರಿಕಲ್ ಟಿಲ್ಲರ್ ಪ್ಲಸ್ ವೀಡರ್ ಇದೆ. ಅದೇ ರೀತಿ ಫುಲ್ ಎಲೆಕ್ಟ್ರಿಕಲ್ ವೀಡರ್ ಇದೆ, ಟಿಲ್ಲರ್ ಮತ್ತು ಸ್ಪ್ರೇಯರ್ ಇದೆ. ಪ್ಲಸ್ ಇದು ಬೈಕ್ ಇದೆ, ಎಲೆಕ್ಟ್ರಿಕಲ್ ಬೈಕ್ ಇದೆ. ಪ್ಲಸ್ ಇದು ಸೋಲಾರ್ ರಿಕ್ಷಾ ಇದೆ. ಇದು ಉದ್ದೇಶ ಅಂದ್ರೆ ರೈತರಿಗೆ ಸಣ್ಣ ಪುಟ್ಟ ಗೊಬ್ಬರ ಅಥವಾ ಏನಾದ್ರು ಮಟೀರಿಯಲ್ ಸಾಗಣೆ ಮಾಡೋಕೆ ಇದು ನಾವು ಮಾಡಿದ್ರು ಆಕ್ಚುಯಲ್ ಪ್ಯಾಸೆಂಜರ್ ವೆಹಿಕಲ್ ಟೈಪ್ ಕಮರ್ಷಿಯಲ್ ಇದೆ. ಇದನ್ನ ಅವ್ರ ಬಳಕೆ ಬೇಕಿದ್ರೆ ಲೋಡರ್, ಇದನ್ನ ಪಾರ್ಟ್ ನ ಚೇಂಜ್ ಮಾಡ್ಬಿಟ್ರೆ ಲೋಡರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಫ್ಯೂಲ್ ಕಡಿಮೆ. ಎಲ್ಲವೂ ನಾವು ಮಾಡಿರೋದು ಎಲ್ಲವೂ ಕರೆಂಟ್ ನ ಆಧಾರಿತವಾಗಿ, ಅದು ಮತ್ತೆ ಕರೆಂಟೇ ಬೇಕು ಅಂತಿಲ್ಲ. ಕೆಲವೊಂದಿಷ್ಟು ಸೋಲಾರ್ ರಿಕ್ಷಾ ಆಗಿರ್ಬೋದು, ಇದು ಸ್ಪ್ರೇಯರ್ ಆಗಿರ್ಬೋದು ಮತ್ತು ಈ ಟಿಲ್ಲರ್ ಆಗಿರ್ಬೋದು, ಇವೆಲ್ಲ ಸೋಲಾರ್ ಬೇಸ್ಡ್ ಇದೆ. ಅವರು ಒಂದು ಅರ್ಧ ಗಂಟೆ ಊಟಕ್ಕೆ ಕುಂತಾಗ ಅದನ್ನ ಇಟ್ಬಿಟ್ಟು ಒಂದಿಷ್ಟು ಚಾರ್ಜ್ ಆಗುತ್ತೆ. ಕಂಟಿನ್ಯೂಸ್ ಚಾರ್ಜ್ ಆಗ ಕೂಡ ಮಾಡ್ತಾ ಇದೀವಿ ನಾವು. ಸೈಮಲ್ಟೇನಿಯಸ್ಲಿ ಆ ಕೆಲಸನೂ ಮಾಡ್ಕೋಬಹುದು, ಚಾರ್ಜ್ ಆಗುತ್ತೆ. ಕಡಿಮೆ ಖರ್ಚಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೋ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಮಾಡಿದ್ವಿ. ಈಗ ನಮ್ಮಲ್ಲಿ ಇರುವಂತ ಈ ಕರೆಂಟ್ ಬ್ಯಾಚರ್ 2025, 27 ಮತ್ತು 24, 26ನೇ ಬ್ಯಾಚಿನ ವಿದ್ಯಾರ್ಥಿಗಳು ವಿವಿಧ ಉಪಕರಣಗಳನ್ನು ಸಹ ಕೃಷಿ ಉಪಕರಣ, ವಿಶೇಷವಾಗಿ ಹೇಳ್ಬೇಕಾದ್ರೆ ಕೃಷಿ ಉಪಕರಣಗಳನ್ನೇ ತಯಾರಿಸಿದ್ದಾರೆ. ಈಗ ಅಲ್ಲಿ ನಮ್ಮ ವಿದ್ಯಾರ್ಥಿಗಳೇ ನಿಮಗೆ ವಿವರವಾಗಿ ತಮ್ಮ ಉಪಕರಣಗಳು ಏನೇನು ತಾವು ತಯಾರಿಸಿದ್ದಾರೆ, ಅದಕ್ಕೆ ಅವ್ರಿಗೆ ಏನೇನು ಮಾಹಿತಿ ಮತ್ತು ಫೈನಾನ್ಷಿಯಲ್ ಹೆಲ್ಪ್ ಬೇಕು ನಮ್ಮ ಕಾಲೇಜಿಂದ ನಾವು ಮಾಡಿಕೊಟ್ಟಿದ್ದೀವಿ. ಅವರು ಕೂಡ ತಮ್ಮ ಶ್ರಮ ಮತ್ತು ತಮ್ಮ ಸ್ಕಿಲ್ ಅನ್ನ ಇದರಲ್ಲಿ ಫುಲ್ ಇನ್ವಾಲ್ವ್ ಮಾಡಿ ಸುಮಾರು ಇದೆಲ್ಲ ರೆಡಿ ಮಾಡೋಕೆ ಒಂದು ವಾರದಲ್ಲಿ ಎಲ್ಲ ಉಪಕರಣಗಳನ್ನು ತಯಾರಿಸಿದ್ದಾರೆ. ಅದು ಮತ್ತೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಪರಿಸರಕ್ಕೆ ಹಾನಿ ಆಗಲಾರದಂತ ವಸ್ತುಗಳನ್ನ ಬಳಕೆ ಮಾಡಿ, ಅಂದ್ರೆ ರೀಸೈಕಲ್ ಮಟೀರಿಯಲ್ಸ್. ನಾವು ಯಾವ್ದನ್ನ ಕೆಲವೊಂದಿಷ್ಟು ಹೊಸ ತಗೊಂಡಿದ್ವಿ, ಆದಷ್ಟು ಕಸದಿಂದ ರಸ ತೆಗಿಬೇಕು ಅನ್ನೋದಕ್ಕೆ ಈ ಬೈಕ್ ಆಗಿರ್ಬೋದು, ರಿಕ್ಷಾ ಆಗಿರ್ಬೋದು, ಆಮೇಲೆ ಪವರ್ ವೀಡರ್ ಆಗಿರ್ಬೋದು, ಆ ಸ್ಪ್ರೇಯರ್ ಆಗಿರ್ಬೋದು, ಎಲ್ಲ ವಸ್ತುಗಳನ್ನು ಕೂಡ ವೇಸ್ಟ್ ಮಟೀರಿಯಲ್ ಅಂದ್ರೆ ತಯಾರು ಮಾಡಿ ಇದೊಂದು ನಮಗೆ ಹೆಮ್ಮೆ ಅನಿಸ್ತದೆ. ಈ ತರ ಇನ್ನು ಮುಂದೆ ನಮಗೆ ಉಪಕರಣ ಬಗ್ಗೆ ನಮ್ಮ ವಿದ್ಯಾರ್ಥಿಗಳನ್ನ ಮಾಹಿತಿ. ಅಪ್ಪಿ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಮನೋಜ್ ಸರ್. ನಾನು ಬಸವೈಟಲ್ಲಿ ಸ್ಟಡಿ ಮಾಡ್ತಿದ್ದೇನೆ. ಯಾವ ಊರು ನಿಮ್ದು? ನಮ್ದು ಮಾನಿ ಪಕ್ಕ ಬಾಳ್ಳಿ ಸರ್, ಜಾಗೀರ್ಪನ್ನೂರ್ ಅಂತ. ಜಾಗೀರ್ಪನ್ನೂರ್. ಓಕೆ ಅಪ್ಪಿ, ನೀವು ಈಗ ಏನೇನು ಮಿಷನ್ ಯಾವ ತರ ತಯಾರು ಮಾಡಿದ್ರಿ? ಈ ಥಾಟ್ ಹೆಂಗ್ ಬಂತು ನಿಮ್ಗೆ? ಕಾಲೇಜಿಂದ ಯಾವ ರೀತಿ ಸಪೋರ್ಟ್ ಸಿಕ್ತು ಅಂತ ಡೀಟೇಲ್ಸ್ ಅನ್ನ ಹೇಳಿ ಸರ್. ಈ ಥಾಟ್ ಹೆಂಗ್ ಬಂತ ಸರ್, ನಾವು ಹೊಲದಲ್ಲೆಲ್ಲ ನಮ್ಮ ಅಪ್ಪ ಅಮ್ಮವರೆಲ್ಲ ಕಷ್ಟಪಡೋದು ನೋಡಿದ್ವಿ ಸರ್. ಹಾಗಾಗಿ ಆತರ ನಾವು ಮುಂದೆ ನಮ್ಮ ಜನರೇಷನ್ ನೋಡ್ರಿ ಆತರ ಕಷ್ಟಪಡಬಾರ್ದು, ರೈತರ ಮಕ್ಕಳು ಆತರ ಇದು ಕಷ್ಟಪಡಬಾರ್ದು ಅಂತ ಹೇಳಿ ಸರ್ ರೈತರಿಗೆ ಇದು ರೆಡಿ ಮಾಡಿದ್ವಿ ಸರ್. ಅಂದ್ರೆ ಸರ್ ಇದು ಅಡ್ಜಸ್ಟಬಲ್ ಇದೆ ಸರ್. ಅಂದ್ರೆ ಬೆಳೆ ಕಮ್ಮಿ ಇದ್ದಲ್ಲೆಲ್ಲ ಇಲ್ಲಿ ಹೋಲ್ಸಿದೆ ಸರ್. ಈ ಹೋಲ್ಸಿ ತಕ್ಕಂತ ಬರ್ಬೇಕು ಸರ್. ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು ಸರ್. ಹಂಗೆ ಸರ್ ಇಲ್ಲಿ ಮ್ಯಾನುವಲ್ ಇದೆ ಸರ್. ಮ್ಯಾನುವಲ್ ಹಂಗೆ ಸರ್ ತಳ್ಕಂತ ಹೋದ್ರೆ ಹಂಗೆ ಸ್ಪ್ರೇ ಅಂತ ಬರುತ್ತೆ ಸರ್. ಹಂಗೆ ಮತ್ತೆ ವಿತ್ ಸೋಲಾರ್ ಮಾಡಿದ್ವಿ ಸರ್. ಸೋಲಾರ್ ಇತ್ತು ಬ್ಯಾಟ್ರಿ ಕನೆಕ್ಷನ್ ಇದೆ ಸರ್. ಹಂಗೆ ಬ್ಯಾಟ್ರಿಯನ್ನು ಇದು ಸ್ಪ್ರೇ ಮಾಡಿ ಸರ್. ಅಂದ್ರೆ ಹಿಂಗ ಮುಂದಕ್ಕೆ ತಳದಂಗೆಲ್ಲ ಇದು ಸ್ಪ್ರೇ ಆಗುತ್ತೆ ಹಂಗೆ ಸ್ಪ್ರೇ ಆಗುತ್ತಾ? ಒಂದ್ ಸ್ವಲ್ಪ ತಳ್ಳಕ್ ಆಗುತ್ತಾ? ಇಲ್ಲಿ ಅಂದ್ರೆ ಚೇಂಜ್ ಮಾಡೋಕೆ ಸರ್, ಪೈಪ್ ಈ ಪೈಪ್ ನ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಇದೆಲ್ಲ ನಿಮ್ಗೆ ರೆಡಿ ಮಾಡಕ್ಕೆ ಎಷ್ಟು ಕಾಸ್ಟ್ ಬಂತಪ್ಪ ಇದು? ಸರ್ 21,000 ಆಯ್ತು ಸರ್. 21,000 ಬಂತು. ಇದನ್ನ ಮಾರ್ಕೆಟಿಗೆ ಲಾಂಚ್ ಮಾಡಂತ ಏನೋ ಪ್ಲಾನ್ ಇದೆಯಾ? ಇದೆ ಸರ್. ಅಂದ್ರೆ ನೀವು ರೈತರೆಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರೆ ಮಾರ್ಕೆಟಿಗೆ ಲಾಂಚ್ ಮಾಡ್ತೀರಾ? ಏನ್ ಪ್ರೈಸ್ ಅಲ್ಲಿ ಲಾಂಚ್ ಆಗ್ಬೋದು ಅಪ್ರಾಕ್ಸಿಮೇಟ್ಲಿ? ಸರ್ ಡೆಮೋ ತಂದಿವಿ ಸರ್. ರೈತರೆಲ್ಲ ಸ್ವಲ್ಪ ನಾವು ಮಾಡಿಸು ಅಂತಂದ್ರೆ ಎಲ್ಲ ಮಾತಾಡಿ ಇದು ಮಾಡ್ತೀವಿ. ಹಂಗ ನೆರಳು ನೀರಲ್ಲ ಅಂತ ಹೇಳಿ ಸೋಲಾರ್ ಪ್ಯಾನಲ್ ಮಾಡಿದ್ವಿ. ಇಲ್ಲಿ ನಿಂತ್ಕೊಂಡ್ರೆ ನೆರಳು ಕೂಡ ವರ್ಷ ಹಂಗ ಸೋಲಾರ್ ಇತ್ತು ವರ್ಷ. ಇದು ಗ್ಲಾಸ್ ಬೇರೆ ಇದೆಯಲ್ಲ? ಗ್ಲಾಸ್ ಬೇರೆ ಇದೆ ಸರ್. ಅಂದ್ರೆ ಸ್ಪ್ರೇ ಕಣ್ಣಿಗೆ ಬರಬಾರ್ದು ಅಂತ ಹೇಳಿ ಕೆಮಿಕಲ್ ಏನು ಸಿಡಿಯೋದಿಲ್ಲ ಸರ್. ಸೂಪರ್ ಐಡಿಯಾ ಅಲ್ಲ ಇದು? ಓಕೆ, ವೆರಿ ಗುಡ್. ತಳ್ಕೊಳಕ್ ಹ್ಯಾಂಡ್ಲ್ ಎಲ್ಲಿದೆ? ಹ್ಯಾಂಡ್ಲ್ ಇದೆ ಸರ್, ಇಷ್ಟೇ ಸರ್. ಅಷ್ಟೇ, ಹಂಗೆ ಹಿಡ್ಕೊಂಡು ತಳ್ಕೊಂಡು ಹೋಗ್ಬೇಕು. ಹಿಂದೆ ಒಂದು ವೀಲ್ ಇದೆಯಲ್ಲ? ವೆರಿ ಗುಡ್ ಅಪ್ಪಿ, ಕಂಗ್ರಾಚುಲೇಷನ್ಸ್. ಒಳ್ಳೇದಾಗ್ಲಿ ನಿಮ್ಗೆ, ಮುಂದಿನ ಭವಿಷ್ಯ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ನೀನು? ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ನಾವು ಬಸವೈಟದವ್ರು ಈ ತರ ಮಾಡಿದೀವಿ. ನಿಮ್ಗೆ ಏನನ್ನ ಅನುಕೂಲ ಆಗತ್ತ ಅನ್ಸಿದ್ರೆ ಈ ವಿಡಿಯೋ ನೋಡಿ ಬರ್ರಿ, ನಮ್ ತಲ್ಲಿ ಬಂದ್ ಮಾತಾಡ್ರಿ, ನಮ್ ಸೋರ್ ಜೊತೆ ಮಾತಾಡ್ರಿ. ಆಮೇಲೆ ಎಷ್ಟಾದಷ್ಟು ಕಾಸ್ಟ್ ಕಮ್ಮಿ ಮಾಡ್ಕೊಡೋಣ. ಎಲ್ಲಾರು ಬಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ದು ಕಾಲೇಜ್ ಎಲ್ಲಿ ಬರುತ್ತಪ್ಪಿ? ಬಸವೈಟೆ ಮಾನಿ ಸರ್, ಶಾದಿ ಮಾಲಿಂದ ಕಾಲೇವತ್ತಲ್ಲಿ ಬರುತ್ತೆ ಸರ್. ವೆರಿ ಗುಡ್. ಓಕೆ, ನಂಬರ್ ಕೂಡ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಸರ್, ನಂಬರ್ ಕೂಡ. ಥ್ಯಾಂಕ್ ಯು ಅಪ್ಪಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ.
ನನ್ನ ಹೆಸರು ಸಾಯಿದ್ ರಜಾ ಸರ್. ಓಕೆ, ಯಾವ ಊರು? ನಾನು ಸಿರೋರ್ಲಿಂದ ಬಂದೆ ಸರ್. ಸಿರ್ವಾರ. ಓಕೆ, ಬಸವ ಐ ಟಿ ಪ್ರೈವೇಟ್ ಕಾಲೇಜ್ ಅಲ್ಲಿ ಓದ್ತಾ ಇದೆಯಾ, ಸ್ಟೂಡೆಂಟಾ? ಓಕೆ, ನೀನೇನ್ ತಯಾರು ಮಾಡಿದ್ದೀರಾ? ಸರ್ ಇದು ವಾಟರ್ ಲೆವೆಲ್ ಇಂಡಿಕೇಟರ್ ಮಾಡಿದ್ದೀವಿ ಸರ್. ಓಕೆ, ಇದು ಟ್ಯಾಂಕರ್ ಆಗಿ ನೀರ್ ಎಷ್ಟಿದೆ ಅಂತ ತೋರಿಸ್ತದ್ರಿ. ನೀರ್ ವೇಸ್ಟ್ ಆಗ್ಲಾರ್ದಂಗ ನೋಡ್ತದೆ ಸರ್. ಟ್ಯಾಂಕರ್ ನೀರ್ ಹಾಕಿದವಾಗ ಪರ್ಸೆಂಟ್ ಎಷ್ಟಾಗ್ತದೆ, ಹೆಂಗೆ ನೀರ್ ತುಂಬ್ಕೊಂಡ್ ಬರ್ತದೆ ಹಂಗೆ ಒಂದೇ LED ಗ್ಲೋ ಆಗ್ತದೆ ಸರ್. ಲಾಸ್ಟ್ ಹಿಂಗೆ ಗ್ಲೋ ಆದಾಗ 10%, 50%, 75% ಆಗ ನಂತರ ಲಾಸ್ಟಿಗೆ 100% ಬಂದಾಗ ಬಜಾರ್ LED ಗ್ಲೋ ಆಗ್ತದೆ ವಿತ್ ಬಜಾರ್ ಸೌಂಡ್ ಬರ್ತದೆ ಸರ್. ಓಕೆ, ಇದನ್ನ ಸಿಂಟ್ಯಾಕ್ಸ್ ಯೂಸ್ ಮಾಡ್ಬೋದಾ? ಯೂಸ್ ಮಾಡಿ ಮೇಲ್ಗಡೆ ಸಿಂಟ್ಯಾಕ್ಸ್ ಫುಲ್ ಈ ವೈರ್ಸ್ ಟ್ಯಾಂಕರ್ ಆಗಿ ಬಿಡ್ಬೇಕ್ರಿ ಸರ್. ಸ್ಟೆಪ್ ವೈಸ್ ಬಿಡ್ಬೇಕ್ರಿ. ಒಂದ್ ಹಿಂಗ ಇದು ತೇಲುತ್ತಾ ನೀರಲ್ಲಿ? ಇಲ್ಲ ರೀ, ಹಿಂಗ ಒಂದ್ ಇಷ್ಟ ಬರ್ತದ್ರಿ. ಓಕೆ, ನೀರು ಫುಲ್ ಆದಂಗೆಲ್ಲ ಇಂಡಿಕೇಶನ್ ಆಗುತ್ತೆ. ಅಂದ್ರೆ ಓವರ್ಫ್ಲೋ ಆಗಲಾರ್ದಂಗೆ ಅದು ಆಟೋ ಕಟ್ ಆಗುತ್ತೆ. ನೀರ್ ವೇಸ್ಟ್ ಆಗ್ಲಾರ್ದಂಗ ನೀರ್ ವೇಸ್ಟ್ ಆಗುತ್ತೆ. ಬಜಾರ್ ಬರುತ್ತೆ, ಆಟೋ ಕಟ್ ಆಗಲ್ಲ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದು ಮಾರ್ಕೆಟ್ಗೆ ಏನಾದ್ರು ಲಾಂಚ್ ಮಾಡೋ ಪ್ಲಾನ್ ಇದೆಯಾ? ಸರ್ ಇದೆ ರೀ. ಯಾಕಂತಂದ್ರೆ ಪ್ರತಿಯೊಬ್ಬ ಮನೆಗೆ ಸಿಂಟೆಕ್ಸ್ ಇಟ್ಟಿರ್ತಾರಲ್ಲ, ಬಹಳಷ್ಟು ಜನ ಫುಲ್ ಆಗಿ ನೀರು ವೇಸ್ಟ್ ಆಗೋ ಚಾನ್ಸಸ್ ನಾವು ಕಂಡಿದೀವಿ. ಇವನ್ ನಮ್ಮ ಮನೇಲಿ ಕೂಡ ನಾನು ಅದೇ ಫೇಸ್ ಮಾಡ್ತಾ ಇದೀನಿ. ಬೇರೆಯವ್ರು ಯಾರಾದ್ರೂ ಬಂದು ನೀರ್ ಫುಲ್ ಆಗಿದೆ ಅಂತ ಹೇಳಿದ್ಮೇಲೆ ನಾವು ಆಫ್ ಮಾಡ್ತೀವಿ. ಬಟ್ ಇದು ಯೂಸ್ಫುಲ್ ಆಗುತ್ತಲ್ಲ ಮಾರ್ಕೆಟ್ ಮನೆಗೆ ಇದ್ರೆ ನಾವು ಮನೆಗೆ ನೋಡ್ಬೋದ್ರಿ ಸರ್. ಮನೆಗೆ ನೋಡಿದ ತಕ್ಷಣ ಹೋಗಿ ಬಂದ್ ಮಾಡ್ಬೋದು. ನೀರ್ ವೇಸ್ಟ್ ಆಗೋದಿಲ್ಲ. ಓಕೆ ಓಕೆ ಓಕೆ, ಏನ್ ಪ್ರೈಸ್ ಆಗ್ಬೋದು ಸರ್? ಇದು 300 ಸರ್. 300 ಓನ್ಲಿ 300. ಇದು ಮಾರ್ಕೆಟ್ಗೆ ಏನಾದ್ರು ಲಾಂಚ್ ಆಗಿ ಮಾಡೋ ಪ್ಲಾನ್ ಇದೆಯಾ? ಇದೆ ರೀ ಸರ್. ಓಕೆ, ಹಂಗೆ ಇದಕ್ಕೆ ಚಾರ್ಜಿಂಗ್ ಇದೆ. ಚಾರ್ಜಿಂಗ್ ಇದೆ, ಬ್ಯಾಟ್ರಿ ಇದೆ ಇದರಲ್ಲಿ? ಇಲ್ಲ, ಸಿ ಪಿನ್ ಚಾರ್ಜಿಂಗ್ ಇದೆ. ಸಿ ಟೈಪ್ ಚಾರ್ಜ್ ಇದೆ, ಕಂಟಿನ್ಯೂಸ್ಲಿ ಚಾರ್ಜ್ ಆಗ್ತಿರುತ್ತೆ ಸರ್. ಅಂದ್ರೆ ಬ್ಯಾಟ್ರಿ ಇಲ್ಲ, ಸಾರಿ ಸಿಂಟ್ಯಾಕ್ಸ್ ಗಳೆಲ್ಲ ಫುಲ್ ಆದವಾಗ ಬೇರೆಯವ್ರು ಬಂದು ಅನೌನ್ಸ್ ಮಾಡಿದ್ಮೇಲೆ ನಾವು ಬಂದ್ ಮಾಡೋಂಥದ್ದು ಇರುತ್ತೆ. ಬಟ್ ಈ ಮಿಷನ್ ಇತ್ತು ಅಂತಂದ್ರೆ ಯಾರು ಹೇಳೋದೇ ಬೇಕಾಗಿಲ್ಲ, ಸೈರನ್ ಮಾಡಿಬಿಟ್ಟು ಆಫ್ ಮಾಡಬಹುದು. ತುಂಬಾ ಒಳ್ಳೇದಪ್ಪಿ, ಕಂಗ್ರಾಚುಲೇಷನ್ಸ್, ಒಳ್ಳೇದಾಗ್ಲಿ ನಿನ್ಗೆ. ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನಿಮಗೂ ಕೂಡ. ಥ್ಯಾಂಕ್ ಯು ಅಪ್ಪಿ, ಥ್ಯಾಂಕ್ ಯು. ಓಕೆ, ಬನ್ನಿ ವೀಕ್ಷಕರೇ, ಇಲ್ಲಿ ಒಂದು ಅದ್ಭುತವಾಗಿರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೋಲಾರ್ ಬೇಸ್ಡ್ ಪವರ್ ಟಿಲ್ಲರ್ ನ ಇವರು ರೆಡಿ ಮಾಡಿರ್ತಾರೆ. ಅವ್ರನ್ನೇ ಕೇಳೋಣ ಅಂತ, ಇದು ಯಾವ ತರ ರೆಡಿ ಮಾಡಿದಾರೆ ಅಂತ. ಅಪ್ಪಿ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಬಾಲಾಜಿ ಅಂತ. ರೈಟ್, ಯಾವ ಊರು ನಿಮ್ದು? ಶಾಸ್ತ್ರಿ ಕ್ಯಾಂಪ್. ಶಾಸ್ತ್ರಿ ಕ್ಯಾಂಪ್. ಓಕೆ, ಇದು ಪವರ್ ಟಿಲ್ಲರ್ ನ ರೆಡಿ ಮಾಡಿದಿರಲ್ಲ, ಯಾವ ತರ ರೆಡಿ ಮಾಡಿದ್ರಿ ಮತ್ತೆ ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ ಅಂತ? ಸರ್, ರೈತರಿಗೆ ಇವಾಗ ಕರೆಕ್ಟ್ ಟೈಮ್ಗೆ ಎತ್ತುಗಳು ಬರಲ್ಲ ಸರ್. ಓಕೆ, ಆಮ್ಯಾಗ ಟ್ರಾಕ್ಟರ್ಗೆ ರೊಕ್ಕನ ಜಾಸ್ತಿ ಇದೆ ಕೇಳ್ತಾರೆ ಸರ್. ಅದಕ್ಕೆ ನಾವು 1 ಎಕರೆ 2 ಎಕರೆ ಅಂತ ಅವ್ರಿಗೆ ಮಾಡಿ ಸಣ್ಣ ಪುಟ್ಟ ರೈತರಿಗೆಲ್ಲ ಅನುಕೂಲ ಆಗೋ ತರ ಮಾಡಿದೀವಿ ಸರ್. ಓಕೆ, ಇದು ಬ್ಯಾಟ್ರಿ ಆಪರೇಟೆಡ್ ಇರುತ್ತಾ? ಬ್ಯಾಟ್ರಿ ವಿತ್ ಸೋಲಾರ್ ಆಪರೇಟರ್ ಇರ್ತದೆ ಸರ್. ಚಾರ್ಜ್ ಮನೆಯಿಂದ ಮಾಡ್ಕೊಂಡ್ ಬರ್ತೀವಿ ಸರ್. ಓಕೆ, ಇವಾಗ ಡಿಸ್ಚಾರ್ಜ್ ಆದ್ರೆ ಎಲ್ಲಿನ ನಾವು ನಿಂದ್ರಿಸ್ತಿದ್ರೆ ಚಾರ್ಜ್ ಆಗಿ ಹೋಗ್ಬಿಡ್ತದೆ ಸರ್. ಹೌದು, ಸೋಲಾರ್ ನಿಂತ ಸರ್. ಸರ್, ಹಂಗೆ ನಾವು ಇದು ದಬ್ಕೊಳಕ್ಬಾರ್ದು ಅಂತ ಎಕ್ಸಲೇಟರ್ ಮಾಡಿವಿ ಸರ್. ಎಕ್ಸಲೇಟರ್? ಹ್ಞೂ ಸರ್. ಎಕ್ಸಲೇಟರ್ ಮಾಡಿದ್ರೆ ಮುಂದೆ ಎಕ್ಸಲೇಟರ್ ಇಂದ ತಾನೇ ರನ್ ಆಗುತ್ತೆ, ಬೇಕಾಗಿಲ್ಲ ಸರ್. ಓಕೆ, ಇದು ಎಷ್ಟು ಕೆಪಾಸಿಟಿ ತಡೀತದ? ಅಂದ್ರೆ ಜಾಸ್ತಿ ಲೋಡ್ ಹಾಕಿದ್ರೆ ಏನಾದ್ರು ಆಫ್ ಆಗೋ ಚಾನ್ಸಸ್ ಇರುತ್ತಾ? ಇಲ್ಲ ಸರ್, 24 ವೋಲ್ಟ್ ತನಕ ತಡೀತದ. ಬ್ಯಾಟ್ರಿ ಒಂದ್ಸಲ ಚಾರ್ಜ್ ಆದ್ರೆ ಎಷ್ಟೊತ್ತು ರನ್ ಆಗುತ್ತೆ? ಒಂದ್ಸತಿ ಚಾರ್ಜ್ ಆಗಿದ್ರೆ 2 ಅವರ್ ತನಕ ಬರ್ತದೆ. ಈಗ ಬಿಸಿಲಿಲ್ಲಪ್ಪ ಅಂತಂದವಾಗ, ಮೋಡ ಈಡ ಇದ್ದವಾಗ ಈ ಸೋಲಾರ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಬ್ಯಾಟ್ರಿ ಮೇಲೆ ಎಷ್ಟು ಎಕರೆ ಹೊಡಿಬಹುದು? 1 ಎಕರೆ ಹೊಡಿಬಹುದು. 1 ಎಕರೆ ಆರಾಮಾಗಿ ಹೊಡಿಬಹುದು. ಇದಕ್ಕೆ ಬೇರೆ ಬೇರೆ ಏನಾದ್ರು ಇಕ್ವಿಪ್ಮೆಂಟ್ಸ್ ಹಚ್ಕೋಬಹುದಾ ಅಥವಾ ಮತ್ತೆ ಇದೊಂದೇನಾ ಮಾಡ್ಕೋಬಹುದು ಸರ್? ಅಂದ್ರೆ ಕುಂಟೆ ಇದೆ, ಟಿಲ್ಲರ್ ಇದೆ, ಎರಡು ಇದೆಯಾ? 2 ಇದೆ ಸರ್. ಅಂದ್ರೆ ಇದಕ್ಕೆ ಸೈಜ್ ಕಡಿಮೆ ಮಾಡ್ಕೋಬಹುದಲ್ಲ? ಚಿಕ್ಕ ಕುಂಟೆ ಅಂತ ಬರುತ್ತಲ್ಲ ಗೇಣದು, ಮಾಡ್ಕೋಬಹುದು. ಅದನ್ನು ಸಣ್ಣ ಬೆಳೆ ಇದ್ದವಾಗ ಚಿಕ್ಕ ಕುಂಟೆ ಅಂತ ಬಳಸ್ತಾರಲ್ಲ, ಅದು ಇಷ್ಟೇ ಇರುತ್ತೆ, 12 ಮಾಡ್ಕೋಬಹುದು ಸರ್. ಅದನ್ನು ಮಾಡ್ಕೋಬಹುದಲ್ಲ? ಓಕೆ, ಇದನ್ನ ಸ್ವಲ್ಪ ರನ್ ಮಾಡಿ ತೋರಿಸ್ತಿ. ಆಯ್ತು ಸರ್. ಓಕೆ, ಸ್ಪೀಡ್ ಜಾಸ್ತಿ ಇಷ್ಟೇನಾ? ಇಷ್ಟೇ ಸರ್. ಹೌದು ಸರ್, ಹೌದು. ಸೋಲಾರ್. ವೆರಿ ಗುಡ್. ಅಪ್ಪಿ, ಇವಾಗ ಇದು ರೆಡಿ ಮಾಡಕ್ಕೆ ನಿಮ್ಗೆ ಏನ್ ಕಾಸ್ಟ್ ಆಯ್ತು? ಆಮೇಲೆ ಮಾರ್ಕೆಟ್ಗೆ ಏನಾದ್ರು ಲಾಂಚ್ ಮಾಡಂತ ಸಂದರ್ಭ ಇದೆಯಾ? ಲಾಂಚ್ ಮಾಡೋದೈತೆ ಸರ್. ಓಕೆ, ಮಾರ್ಕೆಟ್ ಅಲ್ಲಿ ಬಿಡ್ತೀರಾ? ಎಷ್ಟಾಗ್ಬೋದು ನಿಮ್ಗೆ ಅಂದಾಜು ಮಟ್ಟಿಗೆ? ಏನಾದ್ರು ಪ್ರೈಸ್ ಏನಾದ್ರು? ಸರ್, ಇದು ರೆಡಿ ಮಾಡಕ್ 22,000 ಆಗೈತೆ ಸರ್. ನೋಡಿ, ಈ ವಿಡಿಯೋದವ್ರು ನೋಡಿ ನನಗೊಂದು ಬೇಕು ಅಂತ ಯಾರಾದ್ರೂ ರೈತರು ಕೇಳಿದ್ರೆ ನೀವ್ ಏನ್ ಪ್ರೈಸ್ ಕೊಡ್ಬೇಕಂತ ಡಿಸೈಡ್ ಮಾಡಿ? 30,000 ತನಕ ನೀವು ಪ್ಲಾನ್ ಮಾಡಿ ಕೊಡ್ತೀರಾ ಸರ್? ಓಕೆ, ತುಂಬಾ ಒಳ್ಳೇದಪ್ಪಿ. ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್.
ಓಕೆ, ಬನ್ನಿ ವೀಕ್ಷಕರೇ, ಇವಾಗ ಏನ್ ನೋಡಿದ್ರಲ್ಲ ನೀವು ಪವರ್ ಟಿಲ್ಲರ್ ನ ನೋಡಿದ್ರಿ, ಸೋಲಾರ್ ಪವರ್ ಟಿಲ್ಲರ್. ಅದಕ್ಕಿಂತ ದೊಡ್ಡದಂತಾನೆ ಹೇಳ್ಬೋದು. ಇದು ಪವರ್ ವೀಡರ್ ಅಂಡ್ ಟಿಲ್ಲರ್. ಇದು ಕೆಪಾಸಿಟಿ ಜಾಸ್ತಿ ಇದೆ ನೋಡಿ. ಟಿಲ್ಲರ್ ಕೂಡ ಇಷ್ಟು ದೊಡ್ಡದಾಗಿದೆ, ಆಮೇಲೆ ಕುಂಟೆ ಕೂಡ ಇಷ್ಟು ದೊಡ್ಡದಾಗಿದೆ. ನೀವು ಆರಾಮಾಗಿ ಇದ್ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ ನಮ್ಮ ಹುಡುಗ. ಅಪ್ಪಿ ನಮಸ್ತೆ. ನಿನ್ನ ಹೆಸರೇನಪ್ಪಿ? ಸರ್ ನಮ್ಮ ಹೆಸರು ಬಂದು ರವಿ ಸರ್. ಯಾವ ಊರು? ನಮ್ದು ಒಕ್ರಾಣಿ ಸರ್. ಒಕ್ರಾಣಿ. ಎಲ್ಲಿ? ಇದು ಬಸವ ಐಟಿಯಲ್ಲಿ ಓದ್ತಾ ಇದೆಯಾ? ಸರ್ ಬಸವ ಐಟಿ ಕಾಲೇಜಲ್ಲಿ ಅಲ್ಲೇ ಓದ್ತಾ ಇದೆಯಾ? ಓಕೆ, ವೆರಿ ಗುಡ್. ಉದ್ದೇಶ ಏನು ಇದನ್ನ ತಯಾರು ಮಾಡಿದ್ರು? ಫಸ್ಟ್ ಆಫ್ ಆಲ್ ಸರ್, ಈಗ ನಮ್ಮ ರೈತರಿಗೆ ಬೇಕಂದ್ರೆ ಕುಂಟೆ ಹೊಡಿಯಕ್ ಬೇಕಂದ್ರೆ ಮಿನಿಮಮ್ 2,500 ರೂಪಾಯಿ ಖರ್ಚಾಗುತ್ತೆ ಸರ್. ಓಕೆ, ಹೌದು ಸರ್. ಒಂದು ಖರ್ಚಾಗುತ್ತೆ ಸರ್. 2,500 ರೂಪಾಯಿ ಉಳಿತಾಯ ಮಾಡ್ಬೇಕಂದ್ರೆ ನಾವು ಮಿನಿಮಮ್ ಇದು 2 ಎಕರೆ ಹೊಡಿತೇವೆ ಸರ್. 2 ಎಕರೆ ಹೊಡೆದಲ್ಲಿ ಸರ್ ಅವ್ರಿಗೆ ನಾವು ರೊಕ್ಕನೂ ಉಳಿತಾಯ ಆಗುತ್ತೆ, ಟೈಮೂ ಇದಾಗುತ್ತೆ ಸರ್. ಹಂಗಾಗಿ ನಾವು ರೈತರ ಮಕ್ಕಳಾದ ನಾವು ಹೊಲದಲ್ಲಿ ಕೆಲಸ ಮಾಡೋ ಸಲ ಈ ತರ ಮಾಡಿದ್ರೆ ನಮ್ಗೆ ಉಪಯೋಗ ಆಗ್ತದೆ ರೈತರಿಗೆ. ಇನ್ನೊಂದು ಅದಕ್ಕೋಸ್ಕರ ಸರ್ ಈಗ ಅತಿ ಹೆಚ್ಚು ಈಗ ಬೈಕ್ಗಳು, ಟ್ರಾಕ್ಟರ್ಗಳು ಅವೆಲ್ಲ ಜಾಸ್ತಿ ಹೊಲದಾಗ ಜಾಸ್ತಿ ಬಂದ್ಬಿಟ್ಟಾವ ಸರ್. ಅದಕ್ಕೋಸ್ಕರ ಎತ್ತುಗಳೆಲ್ಲ ಇದಾಕಚ್ಚಾರ ಸರ್, ಕಮ್ಮಿ ಯೂಸ್ ಮಾಡಕಚ್ಚಾರ ಸರ್. ಹಂಗಾಗಿ ನಾವು ಸ್ವಲ್ಪ ಎಕರೆ ಇದ್ದವ್ರಿಗೆ ಅಂದಾಜು ತಗೊಂಡ್ ಕೇಸಿ ನಾವು ರೈತರಿಗೆ ಇನ್ನೂ ಉಪಯೋಗ ಆಗ್ಬೇಕಂತ ನಾವು ಮಾಡಿವಿ ಸರ್. ವೆರಿ ಗುಡ್, ವೆರಿ ಗುಡ್. ಇದು ಹೆಂಗ್ ಆಪರೇಟ್ ಆಗುತ್ತೆ ಒಂದು ಸ್ವಲ್ಪ ತಿಳಿಸ್ತಪ್ಪಿ? ಹಾ ಸರ್, ತಿಳಿಸ್ತೀವಿ. ಓಕೆ, ಬ್ಯಾಟ್ರಿ ಆಪರೇಟೆಡ್ ಅಲ್ಲ ಇದು? ಬ್ಯಾಟ್ರಿ ಆಪರೇಟರ್ ಈ ಬ್ಯಾಟ್ರಿ ಎಷ್ಟಿದೆ ಆಮೇಲೆ ತೋರಿಸುವಂತ ಸರ್. ಬ್ಯಾಟ್ರಿ ಎಷ್ಟು ಕೆಪಾಸಿಟಿ? 60 ಸರ್. 60 ವೋಲ್ಟ್ ಬ್ಯಾಟ್ರಿ. ಓಕೆ, ಒನ್ಸ್ ಫುಲ್ ಬ್ಯಾಟ್ರಿ ಚಾರ್ಜ್ ಫುಲ್ ಆದ್ಮೇಲೆ ಎಷ್ಟು ಅವರ್ ರನ್ ಆಗುತ್ತೆ ಸರ್? 3 ಅವರ್. 3 ತಾಸಲ್ಲಿ ಮಿನಿಮಮ್ ಎಷ್ಟು ಎಕರೆ ಹೊಡಿಬಹುದು? 3 ತಾಸಲ್ಲಿ ನಾವು ಸರ್ 2 ಎಕರೆ ಹೊಡ್ಕೋಬಹುದು. 2 ಎಕರೆ ಹೊಡಿಬಹುದು. ಒಂದು ಸಲ ಬ್ಯಾಟ್ರಿ ಚಾರ್ಜ್ ಆದ್ರೆ 2 ಎಕರೆನ ಆರಾಮಾಗಿ ಹೊಡ್ಕೋಬಹುದು ಅಂತ ಹೇಳ್ತಾ ಇದೆಯಾ? ಈ ಚಾರ್ಜ್ ಆಗಕ್ಕೆ ಎಷ್ಟೊತ್ತು ಟೈಮ್? 1.5 ತಾಸು ಬೇಕು ಸರ್. 1.5 ತಾಸು. ಈ ಇದಕ್ ಮಾಡ್ದಂಗೆ ಯಾಕೆ ಸೋಲಾರ್ ನಾನು ಬಳಸಿಲ್ಲ ನೀವು ಇದಕ್ಕೆ? ಇದು ಮಾಡ್ಬೋದು ಸರ್ ನಾವು. ಯಾಕಂದ್ರೆ ಸರ್ ಇದು ಸೋಲಾರ್ ಸರ್ ಜಾಸ್ತಿ ಬ್ಯಾಟ್ರಿ ಇರ್ತದೆ ಸರ್. ನಿಮ್ಮ ಕಂಫರ್ಟ್ ನಮ್ಗೆ ಇನ್ನ ಮುಂದಿನ ಈಗ ನಮ್ಗೆ ಬೇಕಂತಂದ್ರೆ ನಾವು ಮಾಡ್ಕೊಂತೀವಿ ಸರ್. ಇಲ್ಲ, ನನ್ನ ಐಡಿಯಾ ಏನಂತಂದ್ರೆ ಈ ರೈತ ಸ್ಪ್ರೇ ಇದನ್ನ ಹೊಡಿಬೇಕಾದ್ರೆ ನೀವು ಇದಕ್ಕೊಂದು ಸ್ಟ್ಯಾಂಡ್ ತರ ಕ್ರಿಯೇಟ್ ಮಾಡಿ ಮೇಲೆ ಏನಾದ್ರು ಸೋಲಾರ್ ಮಾಡಿದ್ರೆ ರೈತನಿಗೆ ನೆರಳು ಕೂಡ ಆಗುತ್ತೆ. ಹಾ ಸರ್, ಅದು ತೊಂದರೆ ಆಗುತ್ತೆ ಸರ್. ಯಾಕಂದ್ರೆ ಸರ್ ಸಾಲುಗಳು ಇರ್ತಾವಲ್ಲ ಸರ್, ಆ ತೊಂದ್ರೆ ಅದ್ರಗೋಸ್ಕರ ನಾವು ಹೈಟ್ ಮಾಡ್ಕೊಂಡ್ರೆ ಹೈಟ್ ಮಾಡಿದ್ರೆ ಸರ್ ಅದು ಸೇಕ್ ಆಗುತ್ತೆ ಸರ್. ಬ್ಯಾಲೆನ್ಸ್ ಕಷ್ಟ ಆಗುತ್ತೆ, ಗಾಳಿ ಹಿಡ್ಕೊಳುತ್ತೆ. ಸರ್ ಇದು ವೇಟ್ಲೆಸ್ ಇದು ಮಣ್ಣನ್ನ ತಗೊಂಡು ಹೋಗ್ಬೇಕಲ್ಲ ಸರ್, ಹಂಗಾಗಿ ನಾವು ಮಾಡಿಲ್ಲ ಸರ್. ಓಕೆ, ಆ ಕುಂಟೆ ಮತ್ತು ಟಿಲ್ಲರ್ ಹಚ್ಕೋಬಹುದು ಎರಡು? ಹಚ್ಕೋಬಹುದು ಸರ್. ಟಿಲ್ಲರ್ ಅದಕ್ಕಿಂತ ದೊಡ್ಡದಿದೆಯಲ್ಲ ಇದು? ಹಾ ಸರ್, ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಇದನ್ನ ಸ್ವಲ್ಪ ರನ್ ಮಾಡಿ ತೋರಿಸ್ತೀವಿ. ಹಾ ಸರ್, ರನ್ ಮಾಡಿ ತೋರಿಸ್ತೀವಿ ಸರ್. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸರ್ ನಾವು. ಓಕೆ, ಹಾ ಸರ್, ಈ ಅಡ್ಜಸ್ಟ್ಮೆಂಟ್ ಹೆಂಗೆ ಸರ್, ಇಲ್ಲಿ ಹೋಲ್ಗಳು ಮಾಡಿವಿ ಸರ್. ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸರ್ ನಾವು. ಹೈಟ್ ಕಡಿಮೆ ಮಾಡ್ಕೋಬಹುದು ಸರ್ ನಾವು. ವೆರಿ ಗುಡ್, ವೆರಿ ಗುಡ್. ಇದು ಪವರ್ ಕಲೆಕ್ಷನ್ ಸರ್. ಇದು ಮೋಟರ್ ಇಲ್ಲಿ ಇದೆಯಾ? ಹಾ ಸರ್, ಇಲ್ಲಿ ಬ್ಯಾಟರಿಗೆ ಮೋಟರ್ಗೆ ಕನೆಕ್ಟ್ ಮಾಡೋದು. ವೆರಿ ಗುಡ್, ಕನೆಕ್ಟ್ ಮಾಡೋದು ಸರ್. ಓಕೆ, ಇದು ಕೀಲಿನೂ ಕೊಟ್ಟಿವಿ ಸರ್. ಕೀ ಮಾಡಿದ್ದೀರಾ? ಹಾ ಸರ್, ವೆರಿ ಗುಡ್. ಕೀಲಿಂದ ಕೊಟ್ಟಿವಿ ಸರ್. ಇಂಡಿಕೇಶನ್ ಇದೆಯಾ ಇಲ್ಲಿ? ಹಾ ಸರ್, ಇದು ಬ್ಯಾಟರಿ ಇಂಡಿಕೇಶನ್ ಇದೆ. ಹೌದು ಸರ್. ಇದು ಆಫ್, ಅದು ಆನ್ ಆಫ್ ಬಟನ್. ಓಕೆ, ರನ್ ಮಾಡೋ ಒಂಚೂರು. ಓ, ಎಕ್ಸಲೇಟರ್ ಅದು? ಹಾ ಸರ್, ಎಕ್ಸಲೇಟರ್ಗೂ ಮಾಡಿವಿ ಸರ್. ವೆರಿ ಗುಡ್ ಸರ್. ಮತ್ತೆ ಬ್ರೇಕ್ಗೂ ಮಾಡಿವಿ ಸರ್. ಬ್ರೇಕ್ ಇದೆಯಾ? ವೆರಿ ಗುಡ್, ವೆರಿ ಗುಡ್. ಓ, ಅದು ಬ್ರೇಕ್, ಇದು ಎಕ್ಸಲೇಟರ್. ಸೇಮ್ ಬೈಕ್ ತರ ರೈಡ್ ಮಾಡಿದ್ದೀರಾ? ಓಕೆ, ವೆರಿ ಗುಡ್, ವೆರಿ ಗುಡ್. ಇದು ಜಮೀನಲ್ಲಿ ಏನಾದ್ರು ಟ್ರೈಲ್ ಮಾಡಿ ನೋಡಿದಿರಾ? ನೋಡಿದೀವಿ ಸರ್. ಏನ್ ನೆಗೆಟಿವ್ ಏನು ಇಲ್ಲ? ಏನಿಲ್ಲ ಸರ್, ಏನಿಲ್ಲ ಸರ್. ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಮಾಡ್ತೇವೆ ಸರ್. ಇನ್ನೊಬ್ಬ ಕೆಲವು ಟೈಮಲ್ಲಿ ಸರ್ ಹೊಲಗಳಲ್ಲಿ ಹಸಿ ಇದ್ದಾಗ ಸರ್ ಗೊಬ್ಬರವನ್ನು ಬಿತ್ಕೋಬಹುದು ಸರ್. ಇದರಿಂದ ನಾವು ಒಂದು ಕುಳಿ ತರ ತಗೊಂಡ್ ಕೃಷಿ ಮಾಡ್ಕೊಂಡು ಮಾಡ್ತೇವೆ ಸರ್. ಅದನ್ನು ಈಗ ಯಾಕಂದ್ರೆ ಸರ್ ಈ ಟೈಮ್ನಾಗ ಈಗ ಜಾಸ್ತಿ ಮಳೆ ಬಂದಾಗ ಎತ್ತುಗಳು ಇದು ನಡೆಯಂಗಿಲ್ಲ ಸರ್. ಸ್ವಲ್ಪ ಕಾಲಂಟಿ ಹಸಿ ಇದ್ದಾಗ ಇದನ್ನ ಉಪಯೋಗ ಮಾಡಬಹುದು. ಮಳೆ ಬಂದಾಗ ಸರ್ ಗೊಬ್ಬರವನ್ನು ಬಿತ್ತಬೇಕು ಸರ್. ಇದನ್ನ ಹೆಂಗ ಸರ್ ಗೊಬ್ಬರ ಯಾವ ತರ ಬಿತ್ತಬಹುದು? ಯಾವ ತರ ಅಂದ್ರೆ ಸರ್, ಇಲ್ಲಿ ಕೊಳಿವೆ ದಾರ ಇರ್ತದೆ ಸರ್. ಈ ಕೊಳಿವೆ ದಾರ ಕಟ್ಟಿಗೆ ಸರ್ ಒಬ್ಬರು ಹಿಂದಿಂದ ಕೊಳಿಯಿಂದ ಬಿತ್ತಬಹುದು ಸರ್. ನಾವು ಎರಡು ಸಾಲುಗಳಿಗೆ ಆ ಕಡೆ ಈ ಕಡೆ ಕಟ್ಟಿಕೊಂಡು ಬಿತ್ತಬಹುದು ಸರ್. ಈ ತರ ಅದಕ್ಕೋಸ್ಕರ ಇವಾಗ ಇದನ್ನೇನಾದ್ರೂ ಮಾರ್ಕೆಟಿಗೆ ಲಾಂಚ್ ಮಾಡಿದಿರಾ ಅಥವಾ ಇನ್ನ ಮಾಡ್ಬೇಕಾ? ಹೆಂಗೆ ಇದೆ? ಲಾಂಚ್ ಮಾಡ್ಬೇಕಂತ ಮಾಡಿ ಸರ್. ಯಾಕಂದ್ರೆ ರೈತರಿಗೆಲ್ಲ ಇದು ಉಪಯೋಗ ಮೇನ್ ಸರ್. ಇದು ಹೌದೌದು. ಅದಕ್ಕೋಸ್ಕರ ಸರ್ ಪ್ರಾಡಕ್ಟ್ ಇದು ಮೇನ್ ಬೇಕಾದ್ ಸರ್. ಅತಿ ಕಡಿಮೆ ಟೈಮ್ ಅಲ್ಲಿ ಇದು ಯೂಸ್ ಆಗುತ್ತೆ ಸರ್. ಜಾಸ್ತಿ ಮನುಷ್ಯ ದಣಿಕೆಗೂ ಆಗಲ್ಲ ಸರ್ ಇದರಿಂದ. ಈ ರೈತರಿಗೆ ಏನಾದ್ರು ಬೇಕಂತಂದ್ರೆ ನೀವು ಎಷ್ಟು ರೇಟ್ಗೆ ಕೊಡ್ಬೋದು ಇದು ಅಂದಾಜು? ಸರ್ ನಾವು ಅವರಿಗೋಸ್ಕರ ಸರ್ 30% ಇದು ಮಾಡ್ತೀವಿ ಸರ್, ರೈತರಿಗೋಸ್ಕರ ಸರ್. 30 ಎಷ್ಟು ಪ್ರೈಸ್ ಎಷ್ಟಾಗುತ್ತೆ ಇದು? ಪ್ರೈಸ್ ಸರ್ ಇದು 60,000 60,000 ಸರ್. ಇದು 60,000ದಾಗ ಸರ್ ನಾವು 30% ಡಿಸ್ಕೌಂಟ್ ಕೊಡ್ತೀರಾ ನಿಮ್ ಕಾಲೇಜ್ ಕಡೆಯಿಂದಾನೆ? ಓಕೆ. ಈ ವಿಡಿಯೋ ನೋಡಿ ಯಾರಾದ್ರೂ ಇಷ್ಟಪಟ್ಟು ಕಾಲ್ ಮಾಡಿದ್ರೆ ನೀವು ಎಷ್ಟು ಪೀಸ್ ರೆಡಿ ಇದೆ ಇವಾಗ ಏನಾದ್ರು ಬೇಕು? ಇದು ಓನ್ಲಿ 1 ಪೀಸ್ ಸರ್. ಬೇಕಾದ್ರೆ ಸರ್ ನಾವು ರೆಡಿ ಮಾಡಿ ಕೊಡ್ತೀವಿ. ಆರ್ಡರ್ ಕೊಟ್ರೆ ಎಷ್ಟು ದಿನದಲ್ಲಿ ರೆಡಿ ಮಾಡಿ ಕೊಡ್ತೀರಾ ಸರ್? 1 ವಾರದಲ್ಲಿ ಒಂದು ವಾರದಲ್ಲಿ ರೆಡಿ ಮಾಡಿ ಕೊಡ್ತೀರಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಲ್ ದ ಬೆಸ್ಟ್ ಅಪ್ಪಿ. ಮುಂದೆ ಇನ್ನೂ ಕೂಡ ರೈತರಿಗೆ ಒಂದು ಒಳ್ಳೆ ಒಳ್ಳೆ ಉಪಯೋಗಗಳನ್ನ ಆಗಂತ
ಯಾಕಂತಂದ್ರೆ ಇವಾಗ ಲೇಬರ್ ಶಾರ್ಟೇಜ್ ತುಂಬಾ ಹೌದು sir, ಜಾಸ್ತಿ ಇದೆ. labor shortage. ಆಮೇಲೆ ಎತ್ತುಗಳು ಕೂಡ ಇಲ್ಲ, ಹೌದು. ಅದು ಕೂಡ ತುಂಬಾ ಸಮಸ್ಯೆ ಇದೆ. ಸೊ ಹಂಗಾಗಿ ಇಂಥ ಉಪಕರಣಗಳನ್ನ ಇನ್ನಷ್ಟು ಮಾಡ್ರಿ, ನಮ್ಮ ಮಾನ್ವಿ ಬಸವ ITI ಕಾಲೇಜನ್ನ ಬೆಳೆಸ್ರಿ, Okay, sir. ಮಾನ್ವಿ ಹೆಸರನ್ನ ಉಳಿಸ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಅಪ್ಪಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸೋ ಮಚ್. ವೀಕ್ಷಕರೇ, ಇಲ್ಲಿ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಒಂದು ಬೈಕ್ ನ ಕೂಡ ರೆಡಿ ಮಾಡಿರ್ತಾರೆ, ನಮ್ಮ ಬ್ಯಾಟ್ರಿ ಆಪರೇಟೆಡ್ ಗಾಡಿನ ರೆಡಿ ಮಾಡಿರ್ತಾರೆ. ನಮ್ಮ ಮಾನ್ವಿಯಲ್ಲಿ ಇಂಥ ಒಂದು ಹುಡುಗರು ಇರೋದು ವಿಶೇಷ ಅಂತ ಹೇಳ್ತೀನಿ. ಓಕೆ ಅಪ್ಪಿ, ನಮಸ್ತೆ. ನಮಸ್ತೆ. ನಿನ್ನ ಹೆಸರು? ಎಲ್ಲೇಶ್. ಯಾವ ಊರು? ಬೈಲ್ಮರ್ಚಿ. ಬಸವ ITI ಕಾಲೇಜಲ್ಲೇ ಓದ್ತಾ ಇದೆಯಾ? ಹೌದು sir, ಬಸವ ಓಕೆ, ಈ ITI ಬೈಕ್ ನ ಯಾವ ತರ ರೆಡಿ ಮಾಡಿದ್ರಿ? ಇದನ್ನ ಯಾಕೆ ರೆಡಿ ಮಾಡಿದ್ರಿ? ಇವಾಗ ದೇಶ ಇದು ನಾಶ ಆಗ್ತಿದೆ ಸರ್. ಓಕೆ, ಯಾವ ತರ ನಾಶ ಆಗ್ತದೆ? ಪೆಟ್ರೋಲ್ ಇಂದ ಹೊಗೆಯಿಂದ Pollution ಇಂದ ನಾಶ ಆಗ್ತಿದೆ. ಪೊಲ್ಯೂಷನ್ ಇಂದ ನಾಶ ಆಗ್ತಿದೆ. Okay. ಬ್ಯಾಟ್ರಿಯಿಂದ ಆದ್ರೆ ಏನಾಗುದಿಲ್ಲ ಸರ್. Okay. ಚಾರ್ಜ್ ಮಾಡಕ್ಕೂ 10 ರೂಪೀಸ್ ಅಲ್ಲಿ ಚಾರ್ಜ್ ಮಾಡ್ಬೋದು ಸರ್. Okay. ಉಳಿತಾಯ ಮಾಡ್ಬೋದು ಸರ್. ಇದು ಬ್ಯಾಟ್ರಿ ಆಪರೇಟೆಡ್ ಇದೆಯಲ್ಲ? ಓಕೆ, ಎಷ್ಟಿದೆ ಬ್ಯಾಟ್ರಿ? ಎಷ್ಟಿದೆ ಇದರಲ್ಲಿ? ಬ್ಯಾಟ್ರಿ 60 ವೋಲ್ಟ್, 60 ವ್ಯಾಟ್ ಬ್ಯಾಟ್ರಿ ಇದೆ. 18Ah. 18Ah ಬ್ಯಾಟ್ರಿ ಇದೆ. ಹೌದು. ಒಂದ್ಸಲ ಬ್ಯಾಟ್ರಿ ಚಾರ್ಜ್ ಆದ್ರೆ ಎಷ್ಟು ಕಿಲೋಮೀಟರ್ ಓಡುತ್ತೆ? 50 ಕಿಲೋಮೀಟರ್ ಬರುತ್ತೆ. 50 ಕಿಲೋಮೀಟರ್ ಒಂದ್ಸಲ ಚಾರ್ಜ್ ಆದ್ರೆ? ಹೌದು ಸರ್. ಚಾರ್ಜ್ ಆಗಕ್ಕೆ ಎಷ್ಟೊತ್ತು ಬೇಕು? 2 hours 2 ಅವರ್ ಚಾರ್ಜ್ ಆದ್ರೆ ಆಗಕ್ಕೆ 50 ಕಿಲೋಮೀಟರ್ ಬರುತ್ತೆ. 50 ಕಿಲೋಮೀಟರ್ ಬರುತ್ತೆ. ಹಾ, ಸರ್. ವೆರಿ ಗುಡ್. ಅಂದ್ರೆ ಇದನ್ನ ಏನಾದ್ರು ಮಾರ್ಕೆಟಿಗೆ ಲಾಂಚ್ ಮಾಡ್ತೀರಾ ಅಥವಾ ಹೆಂಗೆ? ಏನ್ ಪ್ಲಾನ್ ಇದೆಯಾ? ಹೊರಗಡೆ ಕೇಳಿದ್ರೆ ಮಾಡ್ತೀವಿ ಸರ್. ಮಾರ್ಕೆಟ್ಗೆ ಎಷ್ಟು ಖರ್ಚಾಯ್ತು ಇದನ್ನ ರೆಡಿ ಮಾಡೋಕೆ? 60,000. 60,000 ಖರ್ಚಾಗಿದೆ. ಹೌದು. ಓಕೆ, ನೀವು ಇವಾಗ ಯಾರಾದ್ರೂ ಕೇಳಿದ್ರೆ ಎಷ್ಟು ಕೊಡ್ತೀರಾ ಪ್ರೈಸ್? ಅಂದ್ರೆ ನಿಮ್ಗೆ ಏನಾದ್ರು ಮಾರ್ಕೆಟಿಗೆ ಲಾಂಚ್ ಮಾಡಂತ ಪ್ಲಾನ್ ಏನಾದ್ರು? 70 ಅನ್ನ 60 ಅನ್ನ ಕೊಡ್ತೀವಿ. 60 to 70 ಇನ್ ಬಿಟ್ವೀನ್ ಕೊಡ್ತೀರಾ ಅಂತಲ್ಲ? ಓಕೆ, ಇದನ್ನ ಒಂದ್ ಸ್ವಲ್ಪ ರೈಡ್ ಮಾಡಿ ತೋರಿಸ್ತೀಯಾ? ಮೋಟರ್ ಬಂದು ಮತ್ತೆ ಅಬು ಮೋಟರ್. ಹಬ್ ಮೋಟರ್ ಇದೆಯಾ? ಹಬ್ ಮೋಟರ್. ವೆರಿ ಗುಡ್, ವೆರಿ ಗುಡ್. ಇದು ಸ್ಪೀಡ್ ಬಂದು 70 ಇಂದ 80. ಸ್ಪೀಡ್ 80 ತನಕ ಹೋಗುತ್ತಾ? ಹೋಗುತ್ತೆ. ವೆರಿ ಗುಡ್, ವೆರಿ ಗುಡ್. ರಿವರ್ಸ್ ಇದೆ ಮತ್ತೆ ರಿವರ್ಸ್ ಕೂಡ ಇದೆಯಾ? ಮುಂದೆ ಬಾ. ರಿವರ್ಸ್ ಹಾಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಫ್ರಂಟ್ ಅಂಡ್ ರಿವರ್ಸ್ ಒಳ್ಳೆ ಅದ್ಭುತ ಅಂತಾನೆ ಹೇಳ್ಬೋದಲ್ಲ? ವೆರಿ ಗುಡ್, ವೆರಿ ಗುಡ್, ಸೂಪರ್. ಫ್ರಂಟ್ ಗೇರು, ರಿವರ್ಸ್ ಗೇರು, ಸೂಪರ್ ಅಲ್ಲ? ವೆರಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ನೆಕ್ಸ್ಟ್ ಅದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ರೈತರ ಎಕ್ವಿಪ್ಮೆಂಟ್ಸ್ ಆಯ್ತು, ಆಮೇಲೆ ಹುಡುಗರಿಗೆ ಕ್ರೇಜ್ ಆಗಿರೋಂಥ ಒಂದು ಬೈಕ್ ಕೂಡ ಆಯ್ತು ನಮ್ಮ ಬಸವ ITI ಕಾಲೇಜ್ ಕಡೆಯಿಂದ. ಇನ್ನೊಂದು ವಿಶೇಷತೆ ಏನಂತಂದ್ರೆ, ಒಂದು ಆಟೋನ ಕೂಡ ರೆಡಿ ಮಾಡಿದ್ದಾರೆ ಇವರು. ಕಮರ್ಷಿಯಲ್ ರೂಪದಲ್ಲಿ ಯೂಸ್ ಮಾಡ್ಕೋಬಹುದು. ರೈತರಿಗೆ ಜಮೀನಿಗೆ ಗೊಬ್ಬರ ಮತ್ತು ಲೇಬರ್ನ ಕರ್ಕೊಂಡು ಹೋಗೋಕೆ ಕೂಡ ಯೂಸ್ ಆಗುವಂತ ಒಂದು ಆಟೋನ ಕೂಡ ರೆಡಿ ಮಾಡಿರ್ತಾರೆ. ನಮ್ಮ ಮಾನ್ವಿಯಲ್ಲಿ ಇಷ್ಟೆಲ್ಲ ಉಪಕರಣಗಳು ತಯಾರು ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ಕೇಳೋಣ ಬನ್ನಿ ಈ ಹುಡುಗನ. ಅಪ್ಪಿ ನಮಸ್ತೆ. ನಮಸ್ಕಾರ ಸರ್. ಅಪ್ಪಿ, ನಿನ್ನ ಹೆಸರು? ಜಯರಾಮ್ ಸರ್. ಜಯರಾಮ್. ಯಾವ ಊರು? ಕೊರವಿ ಸರ್. ಕೊರವಿ. ಬಸವ ITI ಕಾಲೇಜ್. ಬಸವ ITI ಕಾಲೇಜಲ್ಲಿ ಓದ್ತಾ ಇದೆಯಾ? ಸ್ಟೂಡೆಂಟ್ ನೀನು? ಸ್ಟೂಡೆಂಟ್ ಸರ್. ವೆರಿ ಗುಡ್. ಇವಾಗ ಈ ಆಟೋನ ನೀವೇ ತಯಾರು ಮಾಡಿದ್ರಾ? ನಾವೇ ತಯಾರು ಮಾಡಿವಿ ಸರ್. ಓಕೆ, ಯಾವ ತರ ತಯಾರು ಮಾಡಿದ್ರಿ? ಏನಕ್ಕೋಸ್ಕರ ತಯಾರು ಮಾಡಿದ್ರಿ? ಇದು ನಮಗೆ ರೈತರು ಉಪಯೋಗ ಮಾಡ್ಲಂತ ತಯಾರು ಮಾಡಿ ಸರ್. ಓಕೆ, ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ ಇದು? ಲೇಬರ್ ಕರ್ಕೊಂಡು ಹೋಗಕ್ಕೆ, ಗೊಬ್ಬರ ಹಾಕೊಂಡು ಹೋಗಕ್ಕೆ, ಎಣ್ಣೆ ಹಾಕೊಂಡಕ್ಕೆ, ಪ್ರೇಯರ್ ಮಾಡಕ್ಕೆ, ಮತ್ತೆ ಎಲ್ಲಾ ತರದ ಮತ್ತೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಆಗುತ್ತೆ ಸರ್. ಕಮರ್ಷಿಯಲ್ ಪರ್ಪಸ್ ಯೂಸ್ ಆಗುತ್ತೆ. ಸೀಟ್ ಹಾಕೊಂಡು ಹೋಗ್ಬೋದಲ್ಲ ಲೇಬರ್ನ? ಹಾಕೊಂಡು ಹೋಗ್ಬೋದು ಸರ್. ಗೊಬ್ಬರನು ಹಾಕೊಂಡು ಹೋಗ್ಬೋದು. 1 ಟನ್ ಕೆಪಾಸಿಟಿ ಕೊಟ್ಟಿದ್ದೇವೆ. 1 ಟನ್ ಕೆಪಾಸಿಟಿ ಇದೆಯಾ? ವೆರಿ ಗುಡ್. ಇದು ಬ್ಯಾಟ್ರಿ ಆಪರೇಟೆಡ್? ಇದು ಬ್ಯಾಟ್ರಿ ವಿತ್ ಸೋಲಾರ್ ಸರ್. ವಿತ್ ಸೋಲಾರ್? ಸೂಪರ್. 1 ಕಿಲೋವ್ಯಾಟ್ ಸೋಲಾರ್. ಅಂದ್ರೆ ಆಟೋಮೆಟಿಕ್ ಅದೇ ಚಾರ್ಜ್ ಆಗುತ್ತೆ, ಅದೇ ರನ್ ಆಗುತ್ತೆ. ಎಷ್ಟು ಬ್ಯಾಟ್ರೀಸ್ ಇದೆ ಇದರಲ್ಲಿ? 1 ಬ್ಯಾಟ್ರಿ ಇದೆ ಸರ್. ಎಷ್ಟು ಕೆಪಾಸಿಟಿ ಇದೆ? 62 hours 18Ah ಬ್ಯಾಟ್ರಿ. ಓಕೆ, ಒಳಗಡೆ ಹಿಂದುಗಡೆ ಡಿಫರೆನ್ಷಿಯಲ್ ಮೋಟರ್ ಇದೆ ಸರ್. BLDC ಕೆಳಗಡೆ. ಓಕೆ, ಅಂದ್ರೆ ಒಂದು ಫುಲ್ ಚಾರ್ಜ್ ಆಯ್ತು ಅಂತಂದ್ರೆ ಈ ಸೋಲಾರ್ ಬಿಟ್ಬಿಡೋಣ. ಸೋಲಾರ್ ಬಿಟ್ರೆ 60 ಕಿಲೋಮೀಟರ್ ಬರುತ್ತೆ ಸರ್. ಒಂದ್ಸಲ ಬ್ಯಾಟ್ರಿ ಚಾರ್ಜ್ ಆದ್ರೆ 60 ಕಿಲೋಮೀಟರ್ ಬರುತ್ತೆ. 60 ಕಿಲೋಮೀಟರ್ ಸರ್. ಸೂಪರ್ ಅಲ್ಲ? ಸೂಪರ್. ಬ್ಯಾಟ್ರಿ ಇಲ್ಲಿ ಕೂರಿಸಿದೆ? ಇಲ್ಲಿ ಕೊಡ್ಸಿವಿ ಸರ್. ಇದರಲ್ಲಿ ಬ್ಯಾಟ್ರಿ ಇದೆ. ತೆಗೆದು ತೋರಿಸಿ. ಬ್ಯಾಟ್ರಿ ವಿತ್ ಬ್ಯಾಟ್ರಿ ಮತ್ತೆ ಚಾರ್ಜರ್ ಅಲ್ಲ? ಕಂಟ್ರೋಲರ್ ವಿತ್ ಕಂಟ್ರೋಲರ್. ವೆರಿ ಗುಡ್, ವೆರಿ ಗುಡ್ ಸರ್. ಮತ್ತೆ ಇದರಲ್ಲಿ ಫ್ರಂಟ್ ಗೇರ್, ರಿವರ್ಸ್ ಗೇರ್ ಇದೆ ಸರ್. ಫ್ರಂಟ್ ರಿವರ್ಸ್ ಎರಡು ಇದೆ ಸರ್. ವೆರಿ ಗುಡ್. ಈ 3 ವೀಲ್ ಅಲ್ಲ? 3 ವೀಲ್ ಸರ್. 3 ವೀಲ್ ಡ್ರೈವ್. ಓಕೆ. ರಿಕ್ಷಾ. ಇದು ಹ್ಯಾಂಡ್ ಬ್ರೇಕಾ? ಹ್ಯಾಂಡ್ ಬ್ರೇಕ್ ಸರ್. ಎಕ್ಸಲೇಟರ್ ಇದು? ಇದು ಸರ್ ಎಕ್ಸಲೇಟರ್ ಇಲ್ಲಿದೆ. ಇದು ಬ್ರೇಕಾ? ಬ್ರೇಕ್ ಸರ್. ವೆರಿ ಗುಡ್, ವೆರಿ ಗುಡ್. ಇದು ಗೇರ್ ಸರ್. ಗೇರ್. ಫ್ರಂಟ್ ಅಂಡ್ ರಿವರ್ಸ್ ಇದರಲ್ಲೇ ಫ್ರಂಟ್ ಬರುತ್ತೆ. ಅಂಡ್ ರಿವರ್ಸ್ ಸರ್. ಇದು ಗ್ಲಾಸ್. ಗ್ಲಾಸ್ ಸರ್. ವೆರಿ ಗುಡ್. ಆಮೇಲೆ ವಿತ್ ಆಡಿಯೋ ಸ್ಪೀಕರ್ ಸಿಸ್ಟಮ್. ವೆರಿ ಗುಡ್, ವೆರಿ ಗುಡ್. ಮೇಲ್ಗಡೆ ಸೋಲಾರ್ ಪ್ಲೇಟ್. ಸೋಲಾರ್ ಪ್ಯಾನಲ್ ಎಷ್ಟಿದೆ ಸೈಜ್? 1 ಕಿಲೋವ್ಯಾಟ್ ಸರ್. 1 ಕಿಲೋವ್ಯಾಟ್ ಇದೆ. ಓಕೆ, ಅಂದ್ರೆ ನಿಮ್ಗೆ ಕೆಬಿಗೆ ಇಡಂತ ಕರೆಂಟ್ ಇಡಂತದ್ದು ಏನು ಅವಶ್ಯಕತೆ ಇಲ್ಲ? ಅವಶ್ಯಕತೆ ಇಲ್ಲ ಸರ್. ಬಿಸಿಲಲ್ಲಿ ತಾನೇ ಆಟೋಮೆಟಿಕ್ ಚಾರ್ಜ್ ಚಾರ್ಜ್ ಆಗುತ್ತೆ ಸರ್. ವಿತ್ ಇದು ನೇಳ
ನೆರಳು ಪ್ಲಸ್ ಪ್ಲೇಟ್ ಎರಡು 2-in-1 ಪ್ಲಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದಿರ ಅಂತ ಅನ್ಸುತ್ತೆ. ಓಕೆ, ಇದನ್ನ ಏನಾದ್ರು ಮಾರ್ಕೆಟ್ ಗೆ ಏನಾದ್ರು ಲಾಂಚ್ ಮಾಡಂತ ಚಾನ್ಸಸ್ ಇದೆಯಾ? ಬೇಡಿಕೆ ಏನಾದ್ರು ಬಂತಾ? ಯಾರಾದ್ರೂ ಕೇಳಿದ್ರ? ಹೆಂಗೆ ಇನ್ನ ಯಾರು ಕೇಳಿದ್ರೆ ಸರ್, ಅವ್ರು ಕೇಳಿದ್ರೆ ಆರ್ಡರ್ ಮಾಡಿದ್ರೆ ಒಂದು ವಾರದಲ್ಲಿ ರೆಡಿ ಮಾಡಿ ರೆಡಿ ಮಾಡ್ಕೊಡ್ತೀರಾ? ಏನ್ ಪ್ರೈಸ್ ಆಗುತ್ತೆ ಇದು? ನಿಮ್ಗೆ ಎಷ್ಟು ಕಾಸ್ಟ್ ಆಯ್ತು ಇದು ರೆಡಿ ಮಾಡಿ? ಸರ್ ಇದು 190 ಆಗಿದೆ ಸರ್. 1,90,000 ಆಗಿದೆ. ವೆರಿ ಗುಡ್. ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ಎಷ್ಟು ಕೊಡ್ತೀರಾ? ಏನ್ ಪ್ರೈಸ್ ಕೊಡ್ತೀರಾ ನೀವು? ನಾವು ಕೇಳಿದ್ರೆ ಸರ್ 185 ಕೊಡ್ತೀವಿ ಸರ್. 195 ತನಕ ನೀವು ಮಾರ್ಕೆಟ್ ಗೆ ಕೊಡ್ತಾ ಇದ್ದೀರಾ. ಏನಾದ್ರೂ ಬ್ಯಾಟ್ರಿ ಏನಾದ್ರೂ ಗ್ಯಾರಂಟಿ ಇರೋಂತ? ಗ್ಯಾರಂಟಿ 3 ವರ್ಷ ಸರ್. 3 ವರ್ಷ ಗ್ಯಾರಂಟಿ ಇದೆಯಾ? ವೆರಿ ಗುಡ್ ಅಪ್ಪಿ, ಆಲ್ ದ ಬೆಸ್ಟ್ ಅಪ್ಪಿ. ನೀನು ಮುಂದಿನ ಫ್ಯೂಚರ್ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಒಳ್ಳೆ ಒಂದು ಕ್ರಿಯೇಟಿವ್ ಮೈಂಡ್ ಇಟ್ಕೊಂಡು ಒಳ್ಳೆ ಒಂದು ರೆಡಿ ಮಾಡಿದ್ದೀರಾ. ಒಂದು ಆಟೋ ಆಯ್ತು, ಇದು ಬೈಕ್ ಆಯ್ತು, ಇದು ಕಮರ್ಷಿಯಲ್ ಪರ್ಪಸ್ ಎರಡನ್ನು ಯೂಸ್ ಮಾಡ್ಕೋಬಹುದು. ಆಮೇಲೆ ರೈತರಿಗೋಸ್ಕರ ತಯಾರು ಮಾಡಿರೋಂಥ ಪವರ್ ಟಿಲ್ಲರು, ಪವರ್ ವೀಡರು, ಆಮೇಲೆ ಇದು ಸೋಲಾರ್ ಸಿಂಟ್ಯಾಕ್ಸ್, ಆಮೇಲೆ ಸೈರನ್ಗಳು, ಆಮೇಲೆ ಸ್ಪ್ರೇ ಮಾಡೋಕ್ಕೆ ಯೂಸ್ ಆಗಿರೋಂಥ ಪ್ರತಿಯೊಂದು ಉಪಕರಣಗಳನ್ನ ಸೂಪರ್ ಆಗಿ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಮಾನವೀಯ ಕೀರ್ತಿ ಪತಾಕಿನ ಆರಿಸೋಂಥ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿದ್ರು ತಪ್ಪಾಗೋದು. ಯಾಕಂತಂದ್ರೆ ಒಂದು ಒಳ್ಳೆ ಒಂದು ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಹುಡುಗರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸರ್, ನಿಮಗೂ ಕೂಡ ಆಲ್ ದ ಬೆಸ್ಟ್ ಸರ್. ಒಳ್ಳೆ ಒಂದು ಗೈಡ್ ಕೊಟ್ಟು ನೀವು ಬಸವ ITI ಕಾಲೇಜಿನ ನಿಮ್ಮ ದೇಶಾದ್ಯಂತ ಹೆಸರು ಮಾಡಲಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ನಮ್ಮ ವೀಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ನೋಡಿ, ಇಷ್ಟೆಲ್ಲ ಉಪಕರಣಗಳನ್ನ ತಯಾರು ಮಾಡಿದ್ದಾರೆ. ಇದ್ರ ಬಗ್ಗೆ ಇವರ ಕಾಲೇಜಿನ ಸ್ಟಾಫ್ ಒಬ್ರು ಮಾತಾಡ್ತಾರಂತೆ, ಅವ್ರನ್ನ ವಿಚಾರ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಹೆಸರು? ಅವಿನಾಶ್ ಸರ್. ಅವಿನಾಶ್. ಸರ್ ಯಾವ ಊರು ಸರ್? ಮಾನ್ವಿ ಸರ್. ಮಾನ್ವಿನಾ? ವೆರಿ ಗುಡ್. ಬಸವ ITI JT ಆಗಿ ವರ್ಕ್ ಮಾಡ್ತಿದ್ದೀವಿ. ಓಕೆ ಸರ್, ಇವೆಲ್ಲ ಹುಡುಗರು ಇಷ್ಟೆಲ್ಲ ಕ್ರಿಯೇಟಿವ್ ಇಟ್ಕೊಂಡು ಎಲ್ಲ ಚೆನ್ನಾಗಿ ರೈತರಿಗೋಸ್ಕರ ಮಾಡಿದ್ದಾರೆ, ಕಮರ್ಷಿಯಲ್ಗೋಸ್ಕರ ಆಟೋ ಮಾಡಿದ್ದಾರೆ, ಎಲ್ಲ ತಯಾರು ಮಾಡಿದ್ದಾರೆ. ಇದಕ್ಕೆ ಏನ್ ಸರ್ ಇನ್ಸ್ಪಿರೇಷನ್? ಹೆಂಗೆ, ಯಾವ ತರ ರೆಡಿ ಮಾಡಿದ್ರಿ? ಹೆಂಗೆ, ಏನು ಸರ್? ನಮ್ಮೆಲ್ಲ ಮಕ್ಕಳೆಲ್ಲ ನಮ್ಗೆ ಇಂತ ಕಷ್ಟ ಬರ್ತಾ ಇದೆ, ನಾವು ಹೊಲದಲ್ಲಿ ಯೂಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಹೇಳಿದಾಗ ನಾವೇನ್ ಮಾಡ್ತೀವಿ, ನಾವು ನಮ್ಮ ಸರ್ ಕುತ್ಕೊಂಡು ನಮ್ಮ ಹುಡುಗರು ಆಲೋಚನೆ ಮಾಡಿದಾಗ ಇಂತ ಯಂತ್ರಗಳನ್ನ ತಯಾರು ಮಾಡ್ಬೇಕಂತ ನಮ್ಗೊಂದು ಮೈಂಡ್ ಅಲ್ಲಿ ಬಂತು ಸರ್. ವೆರಿ ಗುಡ್. ಅದ್ರ ಮೇಲೆ ಇನ್ಸ್ಪಿರೇಷನ್ ಮೇಲೆ ನಮ್ಮ ಹುಡುಗರ ಸಹಕಾರದಿಂದ, ನಮ್ಮ ಸರ್ ಸಹಕಾರದಿಂದ ನಾವೆಲ್ಲ ಇದೆಲ್ಲ ತಯಾರು ಮಾಡಿದ್ದೀವಿ. ವೆರಿ ಗುಡ್ ಸರ್, ವೆರಿ ಗುಡ್. ಇನ್ನು ಮುಂದೆ ಏನೇನು ಪ್ಲಾನ್ಗಳು ಏನಾದ್ರು ಇದೆಯಾ ಸರ್? ಸರ್, ಇನ್ನ ನಮ್ಮ ಮುಂದೆ ಪ್ಲಾನ್ ಇದೆ. ಈಗ ರೈತರು ಏನ್ ಕೇಳ್ತಿದಾರೆ ನಮ್ಮಲ್ಲಿ ಜಾಸ್ತಿ ಬಂದಾಗ, ನಿನ್ನೆ ನೋಡಿದಾಗ ರೈತರು ಏನ್ ಕೇಳ್ತಿದಾರೆ, ನಮ್ಗಿಂತ ದೊಡ್ಡ ಮಷಿನ್ ಬೇಡ, ನಮ್ಗೆ ಎಗಲಿ ಹಾಕೊಂಡೆ ಸ್ಪ್ರೇ ಮಾಡ್ಕೊಂಡು ಬ್ಯಾಕ್ ಸೈಡ್ ಸ್ಪ್ರೇ ಮಾಡೋದು, ಅದೊಂದು ನೆಕ್ಸ್ಟ್ ಮಾಡ್ಬೇಕಂತ ಇದೀವಿ ಸರ್. ಅದೊಂದು ತಯಾರು ಮಾಡಿ ರೈತರಿಗೆ ಕೊಡ್ಬೇಕಂತ ಇದೀವಿ. ಆಲ್ ದ ಬೆಸ್ಟ್ ಸರ್. ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ನಮ್ಮ ಭಾಗದಲ್ಲಿ ಯಾಕಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹೆಸರುವಾಸಿಯಾಗಿದೆ. ಇಂಥ ಉಪಕರಣಗಳನ್ನ ತಯಾರು ಮಾಡೋದ್ರಿಂದ ನಮ್ಮ ಕಾಲೇಜು, ನಮ್ಮ ಮಾನ್ವಿ ತಾಲೂಕು, ನಮ್ಮ ರಾಯಚೂರು ಡಿಸ್ಟಿಕ್ನ ನೀವು ಮುಂದೆ ತರೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಇಲ್ಲಿ ಬಸವ ITI ಸ್ಟಾಫ್ ಒಬ್ರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ ಅಂತ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್. ಸರ್, ನಾನು ಮೀರಾ ತಬಸ್ಸುಮ್ ಅಂತ, ಬಸವ ITI JT ಆಫೀಸರ್ ಸರ್, ಸೀನಿಯರ್ JT ಆಫೀಸರ್ ಸರ್ ನಾನು. ಓಕೆ ಮೇಡಮ್, ಹೇಳಿ ಮೇಡಮ್, ನಿಮ್ಮ ಸ್ಟೂಡೆಂಟ್ಗಳು ಇಷ್ಟೆಲ್ಲ ರೈತರಿಗೋಸ್ಕರ ಉಪಯೋಗ ಆಗಂತ ಎಲ್ಲ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದ್ದಾರೆ. ಆಮೇಲೆ ಕಮರ್ಷಿಯಲ್ ಆಗಿ ಆಟೋ ಕೂಡ ರೆಡಿ ಮಾಡಿದ್ದಾರೆ. ತುಂಬಾ ಖುಷಿ ಪಡುವಂತ ವಿಚಾರ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಇದು ಅವ್ರದ್ದು ಇನ್ವೆಷನ್ ಸರ್. ಆಕ್ಚುಲಿ ಅವ್ರದ್ದು ಐಡಿಯಾ ಏನೈತೆ, ನಾವು ನಮ್ಗೆ ಹೆಲ್ಪ್ ಆಗ್ಬೇಕಂತ ಅವ್ರು ಮಾಡ್ಯಾರ ಸರ್. ನಮ್ದು ವ್ಯೂ ಅಷ್ಟೇ ಸರ್. ಅವ್ರದ್ದು ಐಡಿಯಾಸ್ ಇರುತ್ತೆ, ಅವ್ರದ್ದು ಹಾರ್ಡ್ ವರ್ಕ್ ಸರ್. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ? ಎಸ್ ಸರ್, ಜಸ್ಟ್ ಸಪೋರ್ಟ್ ಮಾಡಿವಿ ಸರ್. ವೆರಿ ಗುಡ್ ಸರ್. ಅವ್ರ ಆಕ್ಚುಲಿ ಸರ್, ಇವ್ರದ್ದು ಏನೈತೆ ವ್ಯೂ ಏನೈತೆ ಸರ್, ಅಲ್ಲಿ ಟ್ಯಾಕ್ಟರ್ಸ್ಗಳು ಹೆವಿ ರೇಟ್ಸ್ಗೆ ಇದು ಆಗ್ತದೆ ಸರ್. ಇಲ್ಲಿ ಏನೈತೆ, ಇದ್ರದ್ದು ಕಡಿಮೆ ರೇಟ್ ಪ್ಲಸ್ ಕಡಿಮೆ ರೇಟ್ ನಲ್ಲಿ ಅವ್ರಿಗೆ ಯೂಸ್ ಆಗಂಗ, ಪ್ಲಸ್ ಅವ್ರಿಗೆ ಏನೇನ ವರ್ಕ್ ಆಗಂಗ ಹೌದೌದು ಮಾಡ್ಬೇಕಂತ ರೈತರಿಗೆ ಉಳಿತಾಯ ಆಗೋ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ, ಒಂದು ಟೋಟಲಿ ರೈತರ ಕಾನ್ಸೆಪ್ಟ್ ಇಟ್ಕೊಂಡು ನೀವು ರೆಡಿ ಮಾಡಿದ್ದೀರಾ. ರೆಡಿ ಮಾಡಿವಿ. ಎಲ್ಲಾನು ರೈತರಿಗೆ ಯೂಸ್ ಆಗಂತವೇ ಇದೆ. ಅದು ಕಮರ್ಷಿಯಲ್ ಕೂಡ ಯೂಸ್ ಮಾಡಬಹುದು ಅದನ್ನ. ಇವೆಲ್ಲ ರೈತರಿಗೆ ಯೂಸ್ ಆಗುತ್ತೆ. ಮುಂದೆ ಬರೋಂತ ದಿನಗಳಲ್ಲಿ ನಿಮ್ಗೆ ಎಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮೇಡಮ್. ನಿಮ್ಮ ಸ್ಟಾಫ್ ಆಗಿರ್ಬೋದು, ನಿಮ್ಮ ಸ್ಟೂಡೆಂಟ್ಗಳಿಗೆ ಆಗಿರ್ಬೋದು, ನಮ್ಮ ಮಾನ್ವಿ ತಾಲೂಕನ್ನ ನೀವು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮೇಡಮ್. ನೀವು ಒನ್ಸ್ ಅಗೇನ್ ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಜಿಲ್ಲೆಯಲ್ಲಿ ಒಂದು ಮಾನ್ವಿ ತಾಲೂಕಿನಲ್ಲಿ ಒಂದು ಬಸವ ITI ಕಾಲೇಜಿನ ಸ್ಟೂಡೆಂಟ್ಗಳು ಇಷ್ಟೊಂದು ಉಪಕರಣಗಳನ್ನ ರೆಡಿ ಮಾಡಿದ್ದಾರೆ. ಒಂದು ಮಾನ್ವಿಯ ಕೀರ್ತಿ ಪತಾಕಿನ ಆರಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಂತಿರೋಂಥ ನಮ್ಮ ಪ್ರಿನ್ಸಿಪಲ್ ಸಾಹೇಬ್ರಿಗೆ ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ಪ್ಲಾನ್ಗಳನ್ನ ಇಟ್ಕೊಂಡು ನಿಮ್ಮ ಕಾಲೇಜಿನ ಮತ್ತು ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆನ ರಾಜ್ಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಗುರುತಿಸಂಗ ಮಾಡ್ರಿ ಸರ್. ಇದ್ರ ಬಗ್ಗೆ ನಿಮ್ಮ ಕೊನೆಯ ಮಾತುಗಳನ್ನ ಏನಾದ್ರು ಹೇಳೋದಿದ್ರೆ ನಮ್ಮ ರೈತರಿಗಾಗ್ಲಿ, ವೀಕ್ಷಕರಿಗಾಗ್ಲಿ ಹೇಳಿ ಸರ್. ಸರ್, ತಮ್ಮ ಚಾನಲ್ಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕಂದ್ರೆ ಕೃಷಿ ಅಂದ್ರೆ ದೇಶದ ಬೆನ್ನೆಲುಬು. ಹೌದು. ಆ ಕೃಷಿಯ ಬಗ್ಗೆ ಒಂದು ಚಾನಲ್ ಮಾಡಿ ಪ್ರತಿಯೊಂದು ಕೃಷಿಯ ಆವಿಷ್ಕಾರಗಳು, ತೊಂದರೆಗಳು, ಸಮಸ್ಯೆಗಳು ಎಲ್ಲದನ್ನು ಮಾಹಿತಿನ ಪ್ರತಿಯೊಬ್ಬ ರೈತರು ಮುಟ್ಟಿಸೋದ್ರಿಂದ
ಬಹಳಷ್ಟು ಅನುಕೂಲಗಳಾಗುತ್ತೆ. ಅದೇ ರೀತಿಯಾಗಿ ನೀವು ಕೃಷಿ ಮೇಳದಲ್ಲಿ ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ರೈತರಲ್ಲಿ ಸಮಸ್ಯೆಗಳು ಕಾಡ್ತಾ ಇದೆ, ಮಷಿನ್ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದೆ. ಆ ಮಷಿನ್ ಗಳನ್ನ ಆವಿಷ್ಕಾರ ಮಾಡ್ಬೇಕನ್ನೋದು ನಮ್ಮ ಉದ್ದೇಶದಿಂದ ನಾವು ಮಾಡಿದ್ವಿ. ಇನ್ನು ಮುಂದೆ ಆಟೋಮೆಟಿಕ್ ಕೆಲವೊಂದಿಷ್ಟು ಮಷಿನ್ಸ್ ಗಳನ್ನ ಮಾಡ್ಬೇಕಂತೇಳಿ ಮಾಡ್ತಾ ಇದ್ವಿ. ಆ ಮಷಿನ್ ಗಳನ್ನ ಇನ್ನು ಕೆಲವೇ ದಿನದಲ್ಲಿ ನಾವು ಮಾಡ್ತಾ ಇದ್ವಿ. ಇನ್ನು ನಮಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಕೃಷಿಕರಿಗೆ, ಕೃಷಿ ತಂದೆ ತಾಯಿಗಳಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಚಾನಲ್ ಮೂಲಕ ನಾನು ಅವರಿಗೆ ಅಭಿನಂದನೆ. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಪ್ಲಾನ್ಗಳು ಎಲ್ಲ ಸಕ್ಸಸ್ ಆಗಲಿ, ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ನಿಮ್ಮ ಕಾಲೇಜ್ ಹೆಸರು ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮ ಯೂಟ್ಯೂಬ್ ವೀಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಈ ಹುಡುಗರು ಮಾಡಿರೋಂಥ ಕಾರ್ಯ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ದಯವಿಟ್ಟು ಇನ್ನೊಬ್ಬರ ರೈತರಿಗೆ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.